ಓಂ ಶಾಂತಿ. ಈ ದಿನ ನಾವು ಪ್ರಕೃತಿಗೆ ಪತಿಗಳು ಯಾರು, ಪ್ರಕೃತಿ ಪತಿ ಅಂತ ಬಾಬಾ ಹೇಳ್ತಿರ್ತಾರಲ್ವಾ. ಹಾಗಾಗಿ ಪ್ರಕೃತಿಯ ಪತಿಗಳು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ಬಾಬಾ ತಿಳಿಸ್ತಿರುವಂತಹದ್ದು ಮೇನ್ ಸ್ವರಾಜ್ಯಾಧಿಕಾರಿಗಳು ಅಲ್ವಾ. ಸ್ವರಾಜ್ಯಕ್ಕೆ ಅಧಿಕಾರಿ ಆಗಬೇಕು. ಸ್ವರಾಜ್ಯ ಯಾವುದು ಅನ್ನೋದು ಸಹ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಈ ಶರೀರದಲ್ಲಿರುವಂತಹ ಕರ್ಮೇಂದ್ರಿಯಗಳು ಮತ್ತೆ ಸೂಕ್ಷ್ಮ ಇಂದ್ರಿಯಗಳಾದಂತಹ ಮನ, ಬುದ್ಧಿ, ಸಂಸ್ಕಾರಗಳು, ಇದಕ್ಕೆ ಆತ್ಮ ರಾಜನಾಗಬೇಕು. ಈ ರಾಜ್ಯವನ್ನ ಆಳುವಂತಹ ರಾಜ್ಯಾಧಿಕಾರಿ ಯಾರು? ಆತ್ಮ. ಈ ಒಂದು ಆತ್ಮನ ಕಂಟ್ರೋಲಿನಲ್ಲಿ ಮನ, ಬುದ್ಧಿ, ಸಂಸ್ಕಾರ ಇರಬೇಕು. ಮತ್ತೆ ಜೊತೆಗೆ ಶರೀರದ ಕರ್ಮೇಂದ್ರಿಯಗಳು ಸಹ ಇರಬೇಕು. ಇದಕ್ಕೆ ಸ್ವರಾಜ್ಯ ಅಧಿಕಾರಿ ಅಂತ ಹೇಳ್ತಾರೆ. ಸ್ವರಾಜ್ಯ ಅಧಿಕಾರಿಗಳೇ ಭವಿಷ್ಯದ ವಿಶ್ವರಾಜ್ಯಾಧಿಕಾರಿಗಳು. ಇಂದಿನ ಸ್ವರಾಜ್ಯಾಧಿಕಾರಿಗಳೇ ಭವಿಷ್ಯದ ವಿಶ್ವ ರಾಜ್ಯಾಧಿಕಾರಿಗಳು. ಸ್ವರಾಜ್ಯ ಅಧಿಕಾರಿಗಳಾಗದ ಹೊರತು ವಿಶ್ವದ ರಾಜ್ಯ ಅಧಿಕಾರಿಗಳಾಗೋದಕ್ಕೆ ಸಾಧ್ಯವಿಲ್ಲ ಅಂತ ತಂದೆ ತಿಳಿಸ್ತಾರೆ. ಇಲ್ಲಿ ಮೇನ್ ಇರುವಂತಹದ್ದೇ ಆತ್ಮ, ಯಜಮಾನಿ, ಮಾಲೀಕ, ರಾಜನಾಗಿ ತನ್ನ ಒಂದು ಅಧೀನದಲ್ಲಿ, ತನ್ನ ಒಂದು ಕಂಟ್ರೋಲಲ್ಲಿ ಕರ್ಮೇಂದ್ರಿಯಗಳನ್ನ, ಸೂಕ್ಷ್ಮ ಮತ್ತೆ ಸ್ಥೂಲ ಕರ್ಮೇಂದ್ರಿಯಗಳನ್ನ ಅಧೀನದಲ್ಲಿ ಇಟ್ಟುಕೊಳ್ಳುವಂತಹದ್ದೇ ಸ್ವರಾಜ್ಯ ಅಧಿಕಾರಿಗಳಾಗುವಂತಹದ್ದು. ಬಾಬಾ ಅದಕ್ಕೆ ತಿಳಿಸ್ತಾರೆ, ಯಾವಾಗ ಸ್ವರಾಜ್ಯ ಅಧಿಕಾರಿಗಳಾಗೋದಕ್ಕೆ ಸಾಧ್ಯ? ಸ್ವಯಂನ ಒಂದು ಸ್ಮೃತಿ. ನಾನು ಯಾರು, ನನ್ನವರ್ಯಾರು, ನಾನು ಯಾರಿಗೆ ಸೇರಿದೋನು, ನಾನು ಎಲ್ಲಿಂದ ಬಂದಿದ್ದೀನಿ, ಎಲ್ಲಿಗೆ ಹೋಗ್ಬೇಕು, ಮತ್ತೆ ಡ್ರಾಮಾದ ರಹಸ್ಯವನ್ನ ತಿಳಿದಿರಬೇಕು. ಇಲ್ಲಿ ನಾವು ಅರ್ಧಕಲ್ಪದಿಂದ ಆತ್ಮ ಈ ಸ್ವರಾಜ್ಯಕ್ಕೆ ಏನು ರಾಜ್ಯ ಇದೆ, ಏನು ಕರ್ಮೇಂದ್ರಿಯಗಳು, ಸೂಕ್ಷ್ಮ ಸ್ಥೂಲ, ಅವುಗಳಿಗೆ ಅಧೀನ ಆಗ್ತಾ ಬಂದಿದೆ. ಯಾವುದು? ಆತ್ಮ. ದ್ವಾಪರ ಯುಗದಿಂದ ಅವುಗಳ ಒಂದು ಕಂಟ್ರೋಲಲ್ಲಿ ಆತ್ಮ ಬಂದಿದೆ ಅಲ್ವಾ. ಈಗ ಆತ್ಮದ ಕಂಟ್ರೋಲಿನಲ್ಲಿ ಇವು ಬರಬೇಕಾಗತ್ತೆ. ರಾಜಯೋಗ ಅಂದ್ರೇನೆ ಇದಾಗಿದೆ. ತಂದೆ ಬಂದು ರಾಜಯೋಗ ಶಿಕ್ಷಣವನ್ನ ಕೊಡ್ತಿದ್ದಾರೆ ಅಂದ್ರೆ, ರಾಜಯೋಗ ಅಂದ್ರೆ ಆತ್ಮ ರಾಜನಾಗುವಂತಹ ಯೋಗ. ಈ ಸಮಯದಲ್ಲಿನೇ, ಈ ಸಂಗಮ ಸಮಯ, ಸಂಗಮ ಯುಗ, ಇಲ್ಲೇನೆ ರಾಜನಾಗಬೇಕು. ಈ ಸಂಗಮ ಯುಗದಲ್ಲಿ ಯಾವಾಗ ಯೋಗ ಇರುತ್ತೆ ಆಗ ಆತ್ಮ ರಾಜನಾಗುತ್ತೆ. ಯೋಗ ಅಂದ್ರೆ ಏನು? ನೆನಪು, ಸ್ಮೃತಿ ಅಲ್ವಾ. ಸ್ಮೃತಿ ಅಂತ ಹೇಳ್ತೀವಿ, ನೆನಪು ಅಂತ ಹೇಳ್ತೀವಿ. ಆ ಸ್ಮೃತಿ ಅಂದ್ರೂ ಸಹ ನಮ್ಗೆಲ್ಲರಿಗೂ ಗೊತ್ತಿದೆ, 100% ಸ್ಮೃತಿ ಅಂದ್ರೆ ಸ್ವಯಂನ ಸ್ಮೃತಿ ಮತ್ತೆ ತಂದೆಯ ಒಂದು ಸ್ಮೃತಿ ಆಗಿದೆ. ಅರ್ಥ ಆಗ್ತಿದೆಯಲ್ಲ? ಸ್ಮೃತಿ ಅಂದ್ರೆ ಸ್ವಯಂ ಆತ್ಮದ ಸ್ಮೃತಿ ಜೊತೆಗೆ ಆತ್ಮದ ತಂದೆಯ ಸ್ಮೃತಿ. ಇದಕ್ಕೆ 100% ನಾವು ಸ್ಮೃತಿ ಅಂತ ನಾವು ಹೇಳ್ತೀವಿ. ಯಾವಾಗ ಈ ಸ್ಮೃತಿ ಇರುತ್ತೆ ಆಗ ರಾಜನಾಗೋದಕ್ಕೆ ಸಾಧ್ಯ ಆಗತ್ತೆ. ಪದೇ ಪದೇ ನಾನು ಯಾರು? ಆತ್ಮ. ಪರಮಾತ್ಮನ ಸಂತಾನ. ಆತ್ಮಕ್ಕೆ ತಂದೆ ಪರಮಾತ್ಮ ಆಗಿದ್ದಾರೆ. ಈ ಶರೀರ ಅನ್ನುವಂತಹದ್ದು ಪಾತ್ರ ಮಾಡುವುದಕ್ಕೆ ಸಿಕ್ಕಿರುವಂತಹ ಒಂದು ವಸ್ತ್ರ ಆಗಿದೆ. ನಾವು ಆತ್ಮ, ಸಾರಥಿ, ಶರೀರ ಅನ್ನುವಂಥದ್ದು ರಥ ಆಗಿದೆ. ಈ ರಥದಲ್ಲಿ
ಶರೀರ ಅನ್ನುವ ರಥದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ, ಭ್ರುಕುಟಿಯ ಮಧ್ಯೆ ಯಾವುದು? ಆತ್ಮ ಇರುವಂತಹ ಸ್ಥಳ, ವಾಸ ಮಾಡ್ತಿರುವಂತಹ ಸ್ಥಳ, ಸಿಂಹಾಸನ ಅಂತಾದ್ರೂ ಸಹ ಹೇಳ್ತೀವಿ ಅಲ್ವಾ? ಸಿಂಹಾಸನದ ಮೇಲೆ ಆತ್ಮ ಕೂತು ಈ ರಥ ಅನ್ನೋ ಒಂದು ಸೀಟ್ ಸಾರಥಿಯಾಗಿ, ಸಾರಥಿ ಒಂದು ಸೀಟಲ್ಲಿ ಆತ್ಮ ಸಾರಥಿ ಭ್ರುಕುಟಿಯ ಮಧ್ಯೆ ಇರುವಂತಹದ್ದು ಸೀಟ್ ಆಗಿದೆ. ಅಲ್ಲಿ ಸೆಟ್ ಆಗಿ ಈ ಶರೀರ ಅನ್ನೋ ಒಂದು ರಥವನ್ನ ನಡೆಸಬೇಕಾಗತ್ತೆ. ಇದು ಸ್ಮೃತಿ ಇರಬೇಕಾಗತ್ತೆ ನಮ್ಮೆಲ್ಲರಿಗೂ ಸಹ. ಈ ಶರೀರನೇ ನಾನಲ್ಲ, ಈ ಶರೀರಕ್ಕೆ ನಾನು ಆತ್ಮ ಯಜಮಾನಿ, ಈ ಶರೀರ ಅನ್ನೋ ಒಂದು ರಥಕ್ಕೆ ನಾನು ಸಾರಥಿಯಾಗಿದ್ದೀನಿ. ಹೇಗೆ? ಈಗ ಉದಾಹರಣೆಗೆ ಬ್ರಹ್ಮಬಾಬಾರವರ ಒಂದು ಶರೀರವನ್ನ ಶಿವಬಾಬಾರವರು ರಥವಾಗಿ ಸ್ವೀಕಾರ ಮಾಡಿದ್ರು. ಆ ಬ್ರಹ್ಮಬಾಬಾರವರ ಶರೀರ ಅನ್ನುವ ರಥಕ್ಕೆ ಶಿವಬಾಬಾ ಸಾರಥಿ ಆದ್ರು. ಯಾವಾಗ ಸಾರಥಿ ಆದ್ರು, ಆ ಸಾರಥಿಯಾಗಿ ಆ ಕರ್ಮೇಂದ್ರಿಯಗಳನ್ನ ತನ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ತಾ, ಯಾವಾಗ ಅವರು ಸಾರಥಿಯ ಸೀಟಲ್ಲಿ ಕೂತು, ರಥದಲ್ಲಿ ಸಾರಥಿಯ ಒಂದು ಸ್ಮೃತಿಯಲ್ಲಿ ಆ ಸೀಟಲ್ಲಿ ಕೂತ್ರು, ಆಗ ತನ್ನ ಎಲ್ಲಾ ಆ ಒಂದು ಶರೀರದ ಕರ್ಮೇಂದ್ರಿಯಗಳು ಎಲ್ಲವೂ ಸಹ ತನ್ನ ಕಂಟ್ರೋಲಲ್ಲಿ ಬಂದ್ಬಿಡ್ತಿತ್ತು. ಹಾಗೆ ನಮಗೆ ಶಿಕ್ಷಣವನ್ನ ಕೊಡ್ತಿದ್ರು ಅಲ್ವಾ? ಮತ್ತೆ ಮುಗಿದ್ಮೇಲೆ ಆ ಒಂದು ಶರೀರ ಅನ್ನೋ ರಥದ ಜೊತೆ ಏನು ಪಾತ್ರ ಇದೆ ಅದು ಮುಗಿದ ಮೇಲೆ ಮತ್ತೆ ಡಿಟ್ಯಾಚ್ ಆಗ್ಬಿಡ್ತಿದ್ರು. ಕ್ಲಾಸನ್ನ ಮಾಡಬೇಕಾದ್ರೆ ಮುರುಳಿಯನ್ನ ನುಡಿಸೋದಕ್ಕೆ, ನೆನಪನ್ನ ತರಿಸೋದಕ್ಕೆ, ಸೇವೆ ಮಾಡಿಸೋದಕ್ಕೆ, ಧಾರಣೆ ಮಾಡಿಸೋದಕ್ಕೆ ಎಲ್ಲದಕ್ಕೂ ಸಹ ಆ ಒಂದು ರಥವನ್ನ ಸಾರಥಿಯಾಗಿ ಬಳಸ್ಕೊಳ್ತಿದ್ರು. ಯಾರು? ಶಿವಬಾಬಾ. ಮತ್ತೆ ಆ ಶರೀರದಿಂದ ಅತೀತ ಆಗ್ಬಿಡ್ತಿದ್ರು. ಸೇಮ್ ಅದೇ ಒಂದು ಸ್ಥಿತಿ ನಮಗೆ ಬೇಕಾಗತ್ತೆ. ಇಲ್ಲಿ ಶರೀರ ನಮಗೆ ಜನ್ಮ ಕೊಟ್ಟ ಮೇಲೆ, ತಂದೆ ನಮಗೆ ಬ್ರಾಹ್ಮಣ ಜನ್ಮ ಕೊಟ್ಟ ಮೇಲೆ, ಭಾಗ್ಯವಿದಾತ ನಮಗೆ ಈ ಜನ್ಮವನ್ನ ಕೊಟ್ಟ ಮೇಲೆ ಈ ಶರೀರವೂ ಸಹ ಈ ರಥ ನಮಗೆ ತಂದೆಯಿಂದ ಸಿಕ್ಕಿರುವಂತಹ ಗಿಫ್ಟ್ ಆಗಿದೆ. ಈ ಶರೀರ ಅನ್ನುವಂತಹದ್ದು ಪಂಚತತ್ವಗಳಿಂದ ತಯಾರಾಗಿರುವಂತಹ ಶರೀರ ಆಗಿದೆ. ಈ ಶರೀರ ಮತ್ತೆ ಆತ್ಮ ಕಂಬೈಂಡ್ ಆಗಿದೆ ಅಲ್ವಾ? ಶರೀರ ಮತ್ತೆ ಆತ್ಮ ಕಂಬೈಂಡ್ ಆಗಿದೆ. ಆತ್ಮ ಪ್ರಕೃತಿಯ ಮೂಲಕ ತನ್ನ ಪಾತ್ರವನ್ನ ಮಾಡ್ತಾ ಇದೆ. ಆತ್ಮ ಸಾರಥಿ, ರಥ ಪ್ರಕೃತಿಯಿಂದ ತಯಾರು ಮಾಡಿರುವಂತಹದ್ದು. ಆ ಪ್ರಕೃತಿಯಿಂದ ತಯಾರಾಗಿರುವಂತಹ ರಥದ ಮೂಲಕ ಆ ಒಂದು ರಥ ಅಂತ ನಾವು ಹೇಳ್ತೀವಿ, ಜೊತೆಗೆ ಪಾತ್ರ ಮಾಡೋದಕ್ಕೆ ಸಿಕ್ಕಿರುವಂತಹ ಒಂದು ವಸ್ತ್ರ ಅಂತನೂ ಸಹ ನಾವು ಹೇಳ್ತೀವಿ ಅಲ್ವಾ? ಪಾತ್ರವನ್ನ ಮಾಡೋದಕ್ಕೆ ಸಿಕ್ಕಿರುವಂತಹ ವಸ್ತ್ರ ಅಂತನೂ ಸಹ ನಾವು ಹೇಳ್ತೀವಿ. ಮತ್ತೆ ಇಲ್ಲಿ ಈ ಶರೀರ ಅನ್ನುವಂತಹದ್ದು ಪಂಚತತ್ವಗಳಿಂದ ಆಗಿರುವಂತಹದ್ದು. ಯಾವಾಗ ಆತ್ಮ ಪಂಚತತ್ವಗಳಿಂದ ಆಗಿರುವಂತಹ ಶರೀರದ ಒಂದು ಅಧೀನದಲ್ಲಿ ಬರುತ್ತೆ, ಶರೀರ ಕರ್ಮೇಂದ್ರಿಯಗಳು ಹೇಳಿದಂತೆ ಯಾವಾಗ ಕೇಳುತ್ತೆ, ಆತ್ಮ ತನ್ನ ಸ್ವಯಂನ ಸ್ಮೃತಿಯನ್ನ, ತನ್ನ ಸ್ವಯಂನ ಶಕ್ತಿಯನ್ನ ಯಾವಾಗ ಆತ್ಮ ಕಳ್ಕೊಳ್ಳುತ್ತೆ, ಆಗ ಶರೀರದ ಅಧೀನದಲ್ಲಿ ಬರುತ್ತೆ. ಆಗ ಈ ಪಂಚತತ್ವಗಳು ಸಹ ಅಧಿಕಾರಿ ಆಗ್ಬಿಡುತ್ತೆ. ಅವುಗಳ ಅಧೀನದಲ್ಲಿ ಸಹ ನಾವು ಇರಬೇಕಾಗತ್ತೆ.
ಶರೀರಕ್ಕೆ ಯಾವಾಗ ಆತ್ಮ, ಪಂಚತತ್ವಗಳಿಂದ ಆಗಿರುವಂತಹ ಶರೀರಕ್ಕೆ ಯಾವಾಗ ಆತ್ಮ ರಾಜನಾಗ್ತಾನೆ, ಅಧಿಕಾರಿಯಾಗ್ತಾನೆ, ಮಾಲೀಕನಾಗ್ತಾನೆ, ಆಗ ಪಂಚತತ್ವಗಳಿಗೂ ಸಹ ರಾಜನಾಗ್ತಾನೆ, ಮಾಲೀಕನಾಗ್ತಾನೆ. ಇಲ್ಲಿ ಆತ್ಮ ಸ್ವರಾಜ್ಯ ಅಧಿಕಾರಿ ಆಗಬೇಕು ಅಂದ್ರೆ ನಾವು ಆತ್ಮಗಳು ಪರಮಾತ್ಮನ ಶ್ರೀಮತದಂತೆ ನಡೆದಾಗ, ಪರಮಾತ್ಮನ ಮತದಂತೆ ನಡೆದಾಗ, ಅವರ ಆಜ್ಞೆಯಂತೆ ನಾವು ನಡೆದಾಗ, ಅವರ ಮಾತನ್ನ ನಾವು ಕೇಳಿದಾಗ, ಆತ್ಮ ಯಾವಾಗ ಪರಮಾತ್ಮನ ಮತದಂತೆ ನಡೆಯುತ್ತೆ, ಆಗ ನನ್ನ ಮತದಂತೆ ನನ್ನ ಶರೀರವೂ ಸಹ ನಡೆಯುತ್ತೆ. ನನ್ನ ಶರೀರ ನಡೀತಿದೆ ಅಂದಾಗ ಪಂಚತತ್ವಗಳಿಂದ ಆಗಿರುವಂತ ಶರೀರ ಅಲ್ವಾ, ಮತ್ತೆ ನನ್ನ ಒಂದು ಆಜ್ಞೆಯಂತೆ ನನ್ನ ಶರೀರ ನಡೀತಿದೆ ಅಂದ್ರೆ ಪ್ರಕೃತಿನೂ ಸಹ, ಪಂಚತತ್ವಗಳು ಸಹ ನಡೆಯುತ್ತೆ. ಇಲ್ಲಿ ಲಿಂಕ್ ಇದೆ. ನಾವು ಆತ್ಮಗಳು ಪರಮಾತ್ಮನ ಮತದಂತೆ ನಡೆದಾಗ, ಅವನು ಹೇಳ್ದಂಗೆ ನಾವು ಕೇಳಿದಾಗ, ನಾವು ಹೇಳ್ದಂಗೆ ಪ್ರಕೃತಿ ಕೇಳತ್ತೆ. ಇಲ್ಲಿರುವಂತಹದ್ದು ಲಿಂಕು ಇದೇನೆ. ಯಾರು ಶ್ರೀಮತದಂತೆ ನಡೀತಾರೆ, ಪರಮಾತ್ಮನ ಮತದಂತೆ ಆಜ್ಞೆಯಂತೆ, ಪರಮಾತ್ಮನ ಆಜ್ಞಾನುಸಾರವಾಗಿ ಯಾವ ಆತ್ಮ ನಡೆಯುತ್ತೋ ಅವರೇ ಸ್ವರಾಜ್ಯ ಅಧಿಕಾರಿಗಳು, ಅವರೇ ಪ್ರಕೃತಿ ಪತಿಗಳು. ಪ್ರಕೃತಿಗೆ ಪತಿ ಅಂದ್ರೆ ಏನು? ರಾಜ. ಪ್ರಕೃತಿಗೆ ಮಾಲೀಕ, ತನ್ನ ಒಂದು ಅಧೀನದಲ್ಲಿರುತ್ತೆ. ದಾಸಿಯಾಗಿ ಸೇವೆ ಮಾಡುತ್ತೆ. ಯಾವುದು? ಪ್ರಕೃತಿ. ತನ್ನ ಶರೀರ ಇರ್ಬೋದು, ಮತ್ತೆ ಪಂಚತತ್ವಗಳಿಂದ ಆಗಿರುವಂತಹ ಶರೀರ ಇರ್ಬೋದು, ಮತ್ತೆ ಪಂಚತತ್ವಗಳು ಇರ್ಬೋದು. ಗಾಳಿ, ನೀರು, ಅಗ್ನಿ, ವಾಯು, ಆಕಾಶ, ಇವೆಲ್ಲವೂ ಸಹ ಆತ್ಮದ ಒಂದು ಆಜ್ಞೆಯಂತೆ ನಡೆಯುತ್ತೆ. ಇಲ್ಲಿ ಲಿಂಕ್ ಇರುವಂತಹದ್ದೇ ಪರಮಾತ್ಮನ ಜೊತೆ. ನಾವು ಪರಮಾತ್ಮನ ಜೊತೆ ಕನೆಕ್ಷನ್ ಇಟ್ಕೊಂಡಾಗ, ಅವರೊಬ್ಬರ ಜೊತೆ ಕನೆಕ್ಷನ್ ಇಟ್ಕೊಂಡಾಗ, ಅವರೊಬ್ಬರೇ ಸರ್ವಸ್ವ, ಅವರೊಬ್ಬರೇ ಪ್ರಪಂಚ, ಬೇರೆ ಯಾರೂ ಇಲ್ಲ. ನನಗೆ ಬಾಬಾ ಬಿಟ್ರೆ, ಪರಮಾತ್ಮ ಬಿಟ್ರೆ ಬೇರೆ ಯಾರೂ ಇಲ್ಲ. ನನಗೆ ಸರ್ವ ಸಂಬಂಧಿ, ಸರ್ವಸ್ವ ಪ್ರಪಂಚನೂ, ಈ ಸಂಸಾರನೇ ನನಗೆ ಬಾಬಾ ಆಗಿದ್ದಾರೆ, ಬೇರೆ ಯಾರೂ ಇಲ್ಲ. ಯಾವಾಗ ಆ ಒಂದು ಸ್ಮೃತಿ ಇರುತ್ತೆ, ಸ್ಥಿತಿ ಇರುತ್ತೆ, ಆಗ ಅವರ ಶ್ರೀಮತದಂತೆ ನಾವು ನಡ್ಕೊಳ್ತಾ ಇರ್ತೀವಿ. ಅವರ ಶ್ರೀಮತದಂತೆ ನಾವು ನಡ್ಕೊಳ್ತಿದ್ದೀವಿ ಅಂತಂದ್ರೆ ನಮ್ಮ ಒಂದು ಆಜ್ಞೆಯಂತೆ, ನಮ್ಮ ಒಂದು ಇಚ್ಛೆಯಂತೆ ನಮ್ಮ ಕರ್ಮೇಂದ್ರಿಯಗಳು ನಡ್ಕೊಳ್ಳುತ್ತೆ, ಜೊತೆಗೆ ಶರೀರನೂ ನಡ್ಕೊಳ್ಳುತ್ತೆ, ಪಂಚತತ್ವಗಳು ಸಹ ನಡ್ಕೊಳ್ಳುತ್ತೆ. ನಾವು ಏನೆಲ್ಲ ಮಾಡ್ತೀವಿ, ಈಗ ಪ್ರಕೃತಿ ತಮೋ ಪ್ರಧಾನ ಆಗೋದಕ್ಕೆ ಕಾರಣ ಶರೀರ ತಮೋ ಪ್ರಧಾನ ಆಗಿರುವಂತಹದ್ದು. ಶರೀರ ತಮೋ ಪ್ರಧಾನ ಆಗೋದಕ್ಕೆ ಕಾರಣ ಆತ್ಮ ತಮೋ ಪ್ರಧಾನ ಆಗಿರುವಂಥದ್ದು. ಅದೆಲ್ಲ ನಮಗೆ ಗೊತ್ತಿದೆ. ಡ್ರಾಮಾನುಸಾರವಾಗಿ ಸತೋ ರಜೋ ತಮೋದಲ್ಲಿ ಆತ್ಮ ಬರಲೇಬೇಕು, ಅದರಂತೆಯೇ ಪ್ರಪಂಚನೂ ಸಹ ಚೇಂಜ್ ಆಗಲೇಬೇಕು, ಸತೋ ರಜೋ ತಮೋದಲ್ಲಿ ಬರಲೇಬೇಕು ಅನ್ನೋದು ಸಹ ನಮಗೆ ಗೊತ್ತಿದೆ. ಏನು ನಾವು ಅರ್ಧ ಕಲ್ಪದಿಂದ ನಾವು ಗುಲಾಮರಾಗಿ ಬಂದಿದ್ದೀವಿ, ಆತ್ಮ ಗುಲಾಮನಾಗಿ ಪ್ರಕೃತಿಯ ಒಂದು ಅಧೀನದಲ್ಲಿ ಬಂದಿದ್ದೀವಿ ಆತ್ಮಗಳು ನಾವೆಲ್ಲ. ಈಗ ನಾವು ರಾಜರಾಗಿ ಅವುಗಳನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ರಾಜನ ಒಂದು ಕಂಟ್ರೋಲ್ ಅಲ್ಲೆಲ್ಲರೂ ಇರ್ತಾರೆ, ಮಂತ್ರಿಗಳಿರ್ತಾರೆ, ಪ್ರಜೆಗಳಿರ್ತಾರೆ, ತನ್ನ ರಾಜ್ಯ ಇರುತ್ತೆ ರಾಜನ ಒಂದು ಕಂಟ್ರೋಲ್ ಅಲ್ಲಿ. ಹಾಗೆ ಇಲ್ಲಿ ನಾನು ಆತ್ಮ, ನನ್ನ ಒಂದು ರಾಜ್ಯದ ಕಂಟ್ರೋಲ್ ನನ್ನ ಕೈಯಲ್ಲಿರಬೇಕು. ನಾವು ಯಾವಾಗ ಪರಮಾತ್ಮನ ಮತದಂತೆ ನಡೆಯೋದಿಲ್ವೋ, ಅವ್ರ ಮಾತು ನಾವು ಕೇಳೋದಿಲ್ವೋ, ನಮ್ಮ ಮಾತು ಯಾರು ಕೇಳೋದಿಲ್ಲ. ಅಷ್ಟು ಈಸಿ ಅಲ್ಲ. ಈಗ ನಾವು ನೋಡ್ತಿದ್ದೀವಿ, ಪ್ರಕೃತಿನೂ ಸಹ, ಬಾಬಾ ಹೇಳ್ತಾರಲ್ಲ, ಪ್ರಕೃತಿನೂ ಸಹ
ನಿಮಗೆ ಸಹಯೋಗ ಕೊಡುತ್ತೆ ಅಂತಿಮದವರೆಗೂ. ಈ ಒಂದು ಜನ್ಮದಲ್ಲೂ ಸಂಗಮ ಯುಗದಲ್ಲಿ ಅಂತಿಮದವರೆಗೂ ನಿಮಗೆ ಸಹಯೋಗ ಕೊಡುತ್ತೆ. ಹಾಗೆ ಸತ್ಯ ತ್ರೇತಾಯುಗದಲ್ಲೂ ಸಹ ನಿಮಗೆ ದಾಸದಾಸಿಯಾಗಿ ನಿಮಗೆ ಸಹಯೋಗ ಸೇವೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಏನ್ ಮಾಡಬೇಕಾಗತ್ತೆ, ಪರಮಾತ್ಮನ ಮತದಂತೆ ಶ್ರೀಮತದಂತೆ ನಡಿಬೇಕಾಗತ್ತೆ. ಮೇಯ್ನು ಮೊದಲನೇ ಶ್ರೀಮತ ಯಾವುದು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಯಾವುದು? ಸ್ವಯಂನ ಸ್ಮೃತಿ, ಸ್ವಯಂ ತಂದೆಯ ಒಂದು ಸ್ಮೃತಿ ಇರಬೇಕಾಗತ್ತೆ. ನಾನು ಯಾರು, ನನ್ನ ತಂದೆ ಯಾರು, ನನ್ನವರು ಯಾರು, ನಾನು ಯಾರಿಗೆ ಸೇರಿದ್ದೀನಿ? ಒಬ್ರೆ ನಾನು ಬಾಬಾ. ನನ್ನನ್ನು ನಾನು ಆತ್ಮ ಅಂತ ತಿಳಿದು ನನ್ನ ತಂದೆ ಪರಮಪಿತ ಶಿವ ಪರಮಾತ್ಮ ಅಂತ ನೆನಪು ಮಾಡುವಂಥದ್ದು, ತನ್ನ ಮನೆಯನ್ನ ನೆನಪು ಮಾಡುವಂಥದ್ದು ಇದೆ ಮೊದಲನೇ ಶ್ರೀಮತ ಆಗಿದೆ. ಈ ಶ್ರೀಮತವನ್ನ ನಾವು ಫಾಲೋ ಮಾಡ್ತಿದ್ದೀವಿ, ಈ ಮತದಂತೆ ನಾವು ನಡೀತಿದ್ದೀವಿ ಅಂದ್ರೆ ಬೇರೆ ಉಳಿದಿರೋ ಮತಗಳು ಅಂದ್ರೆ ಉಳಿದಿರೋ ಎಲ್ಲ ಏನು ನಿಯಮಗಳು ಮತಗಳಿದಾವೆ ಬಾಬಾ ತಿಳಿಸುವಂತಹದ್ದು, ಅವೆಲ್ಲನೂ ಸಹ ನಮಗೆ ಸಹಜ ಆಗ್ಬಿಡುತ್ತೆ, ಈಸಿ ಆಗ್ಬಿಡುತ್ತೆ. ಅವೆಲ್ಲನೂ ಸಹ ಇದರ ಹಿಂದೆನೇ ಎಲ್ಲನೂ ಸಹ ನಡೀತಾನೆ ಹೋಗುತ್ತೆ. ಆಟೋಮೆಟಿಕಲಿ ಏನಾಗ್ತಾ ಇರತ್ತೆ, ನಡೀತಾ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಮೇನ್ ಇರುವಂತಹದ್ದೇ ನಮ್ಮನ್ನ ನಾವು ಆತ್ಮ ಅಂತ ತಿಳಿದು ತಂದೆಯನ್ನ ಸ್ಮೃತಿ ಮಾಡುವಂಥದ್ದು. ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿಯಲ್ಲಿರ್ತಾ ಮತ್ತೆ ನಾನು ಎಲ್ಲಿಂದ ಬಂದಿದ್ದೀನಿ, ಎಲ್ಲಿಗೆ ಹೋಗ್ಬೇಕು, ನಾನು ಯಾರಾಗಿದ್ದೀನಿ. ಇಲ್ಲಿ ಆತ್ಮ ಸಾರಥಿ ಆಗ್ಬೇಕಾಗತ್ತೆ, ಶರೀರ ರಥ ಆಗ್ಬೇಕಾಗತ್ತೆ. ಮತ್ತೆ ಈ ಒಂದು ಪ್ರಪಂಚ ಏನಾಗಿದೆ, ಸೇವೆ ಮಾಡುವುದಕ್ಕೆ ಸೇವಾ ಸ್ಥಾನ ಆಗಿದೆ. ಇಲ್ಲಿ ಸೇವಾರ್ಥವಾಗಿ ತಂದೆ ಹೇಗೆ ಪರಂಧಾಮದಿಂದ ಬಂದಿದ್ದಾರೆ, ತಂದೆಯ ಸಮಾನ ಅಂದ್ರೆ ಅಷ್ಟು ಈಸಿ ಅಲ್ಲ ಅಲ್ವಾ? ಅಷ್ಟು ನಮಗೆ ಒಂದು ಲಗನ್ನು, ಆ ಒಂದು ನಶೆ, ಅಷ್ಟು ಪ್ರಾಕ್ಟೀಸ್ ಬೇಕು. ತಂದೆಯ ಸಮಾನ ಅಂದ್ರೆ ಏನು, ಅವರ ಒಂದು ಸ್ಮೃತಿ ಹೇಗಿದೆ, ಪರಂಧಾಮದಿಂದ ಅವತರಿಸಿರುವಂತಹ ಪರಮಾತ್ಮ ಅಲ್ವಾ? ಏನಕ್ಕೋಸ್ಕರ? ವಿಶ್ವ ಪರಿವರ್ತನೆಗೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ ಅಲ್ವಾ? ಹಾಗೇನೆ ನಮ್ಮ ಒಂದು ಸ್ಮೃತಿನೂ ಇರಬೇಕಾಗತ್ತೆ. ನಾನು ಪರಂಧಾಮದ ನಿವಾಸಿ, ಪರಮಾತ್ಮನ ಸಂತಾನ, ವಿಶ್ವ ಕಲ್ಯಾಣಾರ್ಥವಾಗಿ, ವಿಶ್ವ ಪರಿವರ್ತನೆಗೋಸ್ಕರ ಸೇವಾರ್ಥವಾಗಿ ಈ ಪ್ರಪಂಚ ಅನ್ನುವ ಸೇವಾ ಸ್ಥಾನದಲ್ಲಿ ನಾನು ನಿಮಿತ್ತ ಸೇವಾದಾರಿಯಾಗಿದ್ದೀನಿ. ನಾನು ಕೇವಲ ಅತಿಥಿಯಾಗಿದ್ದೀನಿ. ಸೇವೆಗೋಸ್ಕರ ಸೇವಾರ್ಥವಾಗಿ ನಾನು ಅವತರಿಸಿರುವಂತಹ ಅತಿಥಿ, ಅವತರಿತ ಆತ್ಮನು. ಈ ಒಂದು ಸ್ಮೃತಿ ಇರಬೇಕಾಗತ್ತೆ. ಇದು ಬಾಬಾರವ್ರಿಗಿತ್ತಲ್ಲ, ಬಾಬಾರವರು ಅದೇ ಸ್ಮೃತಿಯಲ್ಲೇ ಬರ್ತಾರಲ್ಲ, ಹಾಗೆ ನಮಗೂ ಸಹ ಇರಬೇಕಾಗತ್ತೆ. ಅವರು ಹೇಗೆ ಆ ಒಂದು ಪರಮಾತ್ಮ ಆ ಒಂದು ಸ್ಮೃತಿಯಲ್ಲಿ ಬಂದರು, ವಿಶ್ವ ಕಲ್ಯಾಣಾರ್ಥವಾಗಿ ಶರೀರವನ್ನ ಆಧಾರ ಮಾಡಿಕೊಂಡ್ರು, ಆ ರಥದಲ್ಲಿ ಸಾರಥಿಯಾಗಿ ಹೇಗೆ ಅವರು ಪಾತ್ರವನ್ನ ಮಾಡಿದ್ರು, ಹಾಗೇನೆ ನಾವು ಸಹ ಮಾಡಬೇಕಾಗತ್ತೆ. ಅವರ ಸ್ಮೃತಿ, ಅವರ ಸಂಕಲ್ಪ, ಅವರ ಕಾರ್ಯ, ಅವರ ಒಂದು ಸಂಸ್ಕಾರ, ಅವರ ಒಂದು ಗುಣ, ಅವರ ಒಂದು ಶಕ್ತಿ, ಅವರ ಒಂದು ಸ್ವರೂಪನೇ ನಮ್ಮದಾಗಿರಬೇಕು. ಅದೇ ಬಾಪ್ ಸಮಾನ ಅಂತ ನಾವು ಹೇಳುವಂತಹದ್ದು. ನಾವು ಯಾರನ್ನ ಸ್ಮೃತಿ ಮಾಡ್ತೀವಿ ಅವರ ಸಮಾನ ನಾವಾಗ್ತೀವಿ. ಸ್ಮೃತಿಯಂತೆ ಸ್ಥಿತಿ, ಸ್ಥಿತಿಯಂತೆ ಗತಿ ಅಲ್ವಾ? ಪರಮಾತ್ಮನನ್ನ ಬರೀ ಆ ಒಬ್ಬರನ್ನೇ ನಾನು ಸ್ಮೃತಿ ಮಾಡ್ತೀನಿ, ಸರ್ವ ಸಂಬಂಧಗಳಲ್ಲಿ ಸ್ಮೃತಿ ಮಾಡ್ತೀನಿ ಅವರೊಬ್ಬರನ್ನೇ ಅಂದ್ರೆ ಅವರ ಸಮಾನ ನಾನಾಗ್ತೀನಿ. ಒಂದು ವಸ್ತುವಿನ ಸ್ಮೃತಿ, ಒಂದು ವ್ಯಕ್ತಿಯ ಸ್ಮೃತಿ ಅಂದ್ರೆ ಅವರ ಸಮಾನ ನಾನಾಗ್ತೀನಿ. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನ ಸ್ಮೃತಿ ಬಿಟ್ಟು ಬೇರೆ ಯಾರದ್ದೇ ಕನಸಲ್ಲೂ ಸ್ವಪ್ನದಲ್ಲೂ ಬರಂಗಿಲ್ಲ ಇನ್ನೊಬ್ಬರ ಸ್ಮೃತಿ. ಬಾಬಾ ಸ್ಮೃತಿ ಬಿಟ್ಟರೆ ಬೇರೆ ಯಾರ ಸ್ಮೃತಿನೂ ಬರಂಗಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ನಾವು ಅವರ ಸಮಾನ ಆಗ್ಬೇಕಂದ್ರೆ ಅವರನ್ನೇ ಸ್ಮೃತಿ ಮಾಡಬೇಕು. ದೇಹದಾರಿಗಳನ್ನ, ವಸ್ತುಗಳನ್ನ, ವೈಭವಗಳನ್ನ, ಈ ಹಳೆಯ ಪ್ರಪಂಚವನ್ನ ನಾವು ಸ್ಮೃತಿ ಮಾಡ್ತೀವಿ, ಈ ಶರೀರವನ್ನ ನಾವು ಸ್ಮೃತಿ ಮಾಡ್ತೀವಿ ಅಂದ್ರೆ ಅದರ ಸಂಸ್ಕಾರ, ಅದರ ಸ್ಮೃತಿ, ಅದರ ಒಂದು ಗುಣ ಅವೇ ಏನಾಗ್ಬಿಡತ್ತೆ, ಧಾರಣೆ ಆಗ್ಬಿಡತ್ತೆ.
ಬಾಬಾ ಸ್ವಾರ್ಥಕ್ಕೋಸ್ಕರ ಹೇಳ್ತಿಲ್ಲ, ಅವ್ರನ್ನೆಲ್ಲರನ್ನು ಬಿಟ್ಬಿಡಿ, ಅವ್ರನ್ನೆಲ್ಲ ಯಾರನ್ನೂ ನೆನಪು ಮಾಡ್ಬಿಡಿ, ನನ್ನೊಬ್ಬನ್ನೇ ನೆನಪು ಮಾಡಿ ಅಂತ ಸ್ವಾರ್ಥಕ್ಕೋಸ್ಕರ ಹೇಳ್ತಿಲ್ಲ. ಬಾಬಾ ಏನು ಈ ತರ ಹೇಳ್ತಾರಲ್ಲ, ನಮ್ಗೆ ಪತಿ ಇದಾರೆ, ಪತ್ನಿ ಇದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಮನೆ ಇದೆ, ಅಷ್ಟಾಸ್ತಿ ಇದೆ, ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಾಬಾ ಒಬ್ಬರನ್ನೇ ನೆನಪು ಮಾಡೋ ಅಂದ್ರೆ ಹೆಂಗೆ? ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಈಗ ಇದೆಲ್ಲವನ್ನ ನಾವು ಬಿಟ್ಟು ಹೋಗ್ಬೇಕಾಗಿದೆ. ನಮ್ಮ ಜೊತೆ ಬರುವಂತವರೇ ಬಾಬಾ ಆಗಿದ್ದಾರೆ. ನಮಗೆ ಕೊನೆವರೆಗೂ, ಅಂತಿಮದವರೆಗೂ ನಮಗೆ ಸಹಯೋಗವನ್ನು ಕೊಡುವಂತವರೇ ಬಾಬಾ ಆಗಿದ್ದಾರೆ. ಬೇರೆ ಎಲ್ಲರೂ ಸಹ, ಅವರು ಸಹ ಪರಮಾತ್ಮನಿಂದನೇ ಪಡ್ಕೊಳ್ಳುವಂಥವ್ರು. ಬ್ರಹ್ಮ ಬಾಬಾ ಇರ್ಬೋದು, ಮಮ್ಮ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ಸಹ ಪರಮಾತ್ಮನಿಂದನೇ ಪಡ್ಕೊಂಡಿದ್ದಾರೆ. ಇಡೀ ವಿಶ್ವದ ಆತ್ಮಗಳು ಸಹ ಪರಮಾತ್ಮನಿಂದನೇ ಪಡ್ಕೊಂಡಿರುವಂತಹದ್ದು. ಪಡ್ಕೊಳ್ಳೋರು ಅವರೇ ಇನ್ನು ಈ ಥರ ಅಂದ್ರೆ ಬಾಬಾರವ್ರ ಹತ್ರ ಪಡ್ಕೊಳ್ತಿದ್ದಾರೆ ಅಂದ್ರೆ ನಮ್ಗೆ ಹೇಗೆ ಸದ್ಗತಿ ಕೊಡಕ್ ಸಾಧ್ಯ? ನಮ್ಗೆ ಹೇಗೆ ಗತಿ, ಮುಕ್ತಿ, ಜೀವನ್ ಮುಕ್ತಿ ಕೊಡಕ್ ಸಾಧ್ಯ? ನಾವು ಅವರಿಂದ ನಮ್ಗೆ ಏನು ಸಿಗುತ್ತೆ ಅನ್ನೋದನ್ನ ನಾವು ಅದ್ರ ಕಡೆ ನಾವು ಗಮನ ಕೊಡ್ಬೇಕಾಗುತ್ತೆ. ಏನ್ ಸಿಗುತ್ತೆ? ದೇಹದಾರಿಗಳಿಂದ ಏನ್ ಸಿಗುತ್ತೆ? ಈ ಹಳೆ ಪ್ರಪಂಚದಿಂದ ಏನ್ ಸಿಗುತ್ತೆ? ಈ ಶರೀರದಿಂದ ಏನ್ ಸಿಗುತ್ತೆ? ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪರಮಾತ್ಮನಿಂದ ನಮ್ಗೆ ಏನ್ ಸಿಗುತ್ತೆ? ಈ ಶರೀರ ಈ ಸಮಯದಲ್ಲಿ ನಮಗೆ ಸಿಕ್ಕಿರುವಂತಹದ್ದು ನಮಗೆ ಪುಣ್ಯ. ತಂದೆ ನಮಗೆ ಅಂತಿಮ ಜನ್ಮ, ಅಂತಿಮ ಸಮಯ, ನಮಗೆ ಬ್ರಾಹ್ಮಣ ಜನ್ಮವನ್ನು ಕೊಟ್ಟು ಪುರುಷಾರ್ಥಕ್ಕೆ, ಸೇವಾರ್ಥವಾಗಿ, ಸ್ವಕಲ್ಯಾಣ, ವಿಶ್ವ ಕಲ್ಯಾಣಕ್ಕೋಸ್ಕರ ಕೊಟ್ಟಿರುವಂತಹ ಶರೀರ ಆಗಿದೆ ಇದು ಅಲ್ವಾ? ಈ ಒಂದು ಸ್ಮೃತಿ ಇರ್ಬೇಕಾಗತ್ತೆ. ನನ್ನದು, ನಾನು, ನನ್ನದು ಅನ್ನೋಂಥದ್ದು ಯಾವುದು ಇರಬಾರ್ದು ಇಲ್ಲಿ. ನಾನು ಅಂದ್ರೆ ಆತ್ಮ, ನನ್ನವರು, ನನ್ನದು ಅನ್ನೋಂಗಿದ್ರೆ ಅದು ಬಾಬಾ. ನನ್ನನ್ನೇ ನಾನು ಕೊಟ್ಬಿಟ್ಟಿದ್ದೀನಿ ಬಾಬಾರವ್ರಿಗೆ ಅಂದ್ರೆ ಅಲ್ಲಿ ನಾನೂ ಇಲ್ಲ, ಎಲ್ಲನೂ ಬಾಬಾನೇ ಆಗಿರ್ತಾರೆ. ಈ ಒಂದು ಅಭ್ಯಾಸ ನಮಗೆ ಬೇಕಾಗಿದೆ. ಅಯ್ಯೋ ಇದೆಲ್ಲ ಇರುವಂಥದ್ದು ಜ್ಞಾನ, ಯೋಗ, ಧಾರಣೆ, ಇವೆಲ್ಲ ಲಕ್ಷ್ಮೀನಾರಾಯಣ ಆಗೋರಿಗೆ, ನಮ್ಗಲ್ಲ ಬಿಡು, ನಾವಷ್ಟೆಲ್ಲ ಮಾಡಕ್ಕಾಗತ್ತಾ? ಬಾಬಾ ಪ್ರತಿಯೊಬ್ಬರಿಗೂ ಕೊಡ್ತಿರುವಂಥದ್ದು ಒಂದೇ ಜ್ಞಾನ, ಪ್ರತಿಯೊಬ್ಬರಿಗೂ ಒಂದೇ ರೀತಿ, ಎಲ್ಲರಿಗೂ ಸಮನಾಗಿ ಶಕ್ತಿಗಳು, ಗುಣಗಳು, ಪ್ರಾಪ್ತಿಗಳು ಏನಿದಾವೆ ಸಮನಾಗಿ ಕೊಟ್ಟಿದ್ದಾರೆ. ಅದು ನಮ್ಮ ಒಂದು ಶಕ್ತಿ ಅನುಸಾರವಾಗಿ, ಆ ಒಂದು ನಮ್ಮ ಒಂದು ಯಥಾಶಕ್ತಿ, ಯಥಾ ಜ್ಞಾನ, ಯಥಾ ಬುದ್ಧಿ, ಅದರ ಅನುಸಾರವಾಗಿ ನಾವು ಪಡ್ಕೊಳ್ಳುವಂತಹದ್ದು. ಇವ್ರು ಕಡಿಮೆ ಇದ್ದಾರೆ, ಇವ್ರು ಲಕ್ಷ್ಮೀನಾರಾಯಣ ಆಗುವಂಥವ್ರಲ್ಲ, ಇವ್ರಿಗೆ ಬೇರೆ ಜ್ಞಾನ ಕೊಡೋಣ, ಇವ್ರು ಲಕ್ಷ್ಮೀನಾರಾಯಣ ಆಗುವಂಥವ್ರು, ಇವ್ರಿಗೆ ಫುಲ್ ಜಾಸ್ತಿ ಕೊಡೋಣ, ಇದೆಲ್ಲ ಏನು ಇಲ್ವಲ್ಲ, ಎಲ್ಲರಿಗೂ ಒಂದೇ. ಅದು ನಮ್ಮ ಬುದ್ಧಿಶಕ್ತಿ, ನಮ್ಮ ಒಂದು ಮನಸ್ಸಿನ ಶಕ್ತಿ, ನಮ್ಮ ಒಂದು ಸಂಸ್ಕಾರಗಳು, ಸ್ಮೃತಿ ಏನಿದೆ, ಇವುಗಳಿಗೆ ಸಂಬಂಧಪಟ್ಟಿದ್ದು. ನಾವು ಎಷ್ಟು ಸಮರ್ಪಣೆ ಮಾಡ್ತೀವಿ ಅಷ್ಟು ಬಾಬಾರಿಂದ ನಮಗೆ ಅದು ಪದಮದಷ್ಟು ಸಿಗುತ್ತೆ ನಮಗೆ. ಇಲ್ಲಿ ನಾನು ಇಲ್ಲ, ನನ್ನದು ಇಲ್ಲ, ಎಲ್ಲ ನಿನ್ನದೇ, ಎಲ್ಲ ನೀನೇ ಅಂದ್ರೆ ಬಾಬಾನು ಹೇಳ್ತಾರೆ ನಾನು ನಿನ್ನೋನೇ, ನನ್ನದೆಲ್ಲರೂ ನಿಂದೆ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ದೇಹದಾರಿಗಳು ಯಾರು ಆ ಥರ ಹೇಳೋರಿಲ್ಲ ಅಲ್ವಾ? ಯಾರಾದ್ರೂ ಇದರ ದೇಹದಾರಿಗಳ ಆ ಥರ ಹೇಳುವಂಥವರು? ಅದು ಶಾಶ್ವತವಾಗಿ ಅವಿನಾಶಿಯಾಗಿ ಕೊಡುವಂಥವರು ಯಾರಾದ್ರೂ ಇದ್ದಾರಾ? ಯಾರೂ ಇಲ್ಲ. ಆದ್ರಿಂದ ನಾವು ಪ್ರಕೃತಿಗೆ ಪತಿಗಳಾಗಬೇಕು. ಪ್ರಕೃತಿ ನಮ್ಮ ಒಂದು ಮತದಂತೆ, ನಮ್ಮ ಒಂದು ಅಧೀನದಲ್ಲಿ ಇರಬೇಕು. ನಮಗೆ ಸಹಯೋಗ ಕೊಡಬೇಕು ಅಂದ್ರೆ ನಾವು ಬಾಬಾರವರ ಮತದಂತೆ ನಡಿಬೇಕು, ಬಾಬಾರವರ ಆಜ್ಞೆಯಂತೆ ನಡಿಬೇಕು, ಬಾಬಾರವರಿಗೆ ಸಹಯೋಗ ಕೊಡಬೇಕು. ಸಹಯೋಗವನ್ನ ಕೊಡುವಂತಹದ್ದೇ ಏನಾಗಿದೆ? ನನ್ನನ್ನ ನಾನು ಕೊಡುವಂತಹದ್ದು. ನನ್ನನ್ನ ಬಳಸಿಕೊಂಡು ಅವರು ವಿಶ್ವ ಪರಿವರ್ತನೆಯನ್ನ ಮಾಡ್ತಾರೆ ಅಂದ್ರೆ ಅಲ್ಲಿ ಸ್ವಕಲ್ಯಾಣನೂ ಇರುತ್ತೆ, ವಿಶ್ವ ಕಲ್ಯಾಣನೂ ಇರುತ್ತೆ. ಸ್ವಪರಿವರ್ತನೆನೂ ಇರುತ್ತೆ, ವಿಶ್ವ ಪರಿವರ್ತನೆನೂ ಇರುತ್ತೆ. ಇಲ್ಲಿ ನನ್ನನ್ನ ನಾನು, ನನ್ನ ಸಮಯ ಏನಿದೆ, ನನ್ನ ಶ್ವಾಸ ಏನಿದೆ, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಸಂಸ್ಕಾರ, ತನು ಮನ ಧನ, ಮನಸ ವಾಚ ಕರ್ಮಣ ದೃಷ್ಟಿ ಇರುತ್ತೆ, ಪ್ರತಿಯೊಂದನ್ನು ನಾನು ಅವನಿಗೆ ಕೊಟ್ಟಿದ್ದಾಗ ಅದನ್ನು ಬಳಸ್ಕೊಂಡು ಅವನು ವಿಶ್ವ ಪರಿವರ್ತನೆಯನ್ನ ಮಾಡ್ತಾನೆ. ಮತ್ತೆ ನನ್ನ ಪರಿವರ್ತನೆನೂ ಜೊತೆಗೆ ಆಗತ್ತೆ. ನನ್ನದು ಆಗ್ತಿರುತ್ತೆ, ವಿಶ್ವದ್ದು ಆಗಿರುತ್ತೆ. ಮೇನ್ ಕೊಡಬೇಕಾಗಿರುವಂಥದ್ದೇನು? ನನ್ನನ್ನು ನಾನು ಕೊಡುವಂತಹದ್ದು. ಮತ್ತೆ ನಾನು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀನಿ ನನ್ನನ್ನು ನಾನು ಅವನಿಗೆ ಅನ್ನೋದ್ರ ಮೇಲೆ ಬಾಬಾರಿವರಿಂದನೂ ಸಹ ನಮಗೆ ಅಷ್ಟು ಪರ್ಸೆಂಟೇಜ್ ನಮಗೆ ಸಿಗುತ್ತೆ. ನಾವೇ ಕೊಟ್ಟಿಲ್ಲ ಅಂದರೆ ಕೊಡೋದಿಲ್ಲ ಅವರು. ಯಾಕೆ ಅಂದರೆ ನಮ್ಮಿಂದ ನಾವು ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೋಬೇಕು ಅಂತ ನಾವು ಹೇಳ್ತೀವಿ.
ಅಲ್ವಾ? ಏನಾದರೂ ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೋಬೇಕು ಅಂತ ಹೇಳ್ತೀವಿ ಅಲ್ವಾ? ಈ ಒಂದು ಸ್ಲೋಗನ್ ನಾವು ಲೌಕಿಕದಲ್ಲೂ ಸಹ ನಾವು ಹೇಳ್ತಿರ್ತೀವಿ, ಸಾಮಾನ್ಯ ಜನರು ಸಹ ಹೇಳ್ತಿರ್ತಾರೆ. ಅಂದ್ರೆ ಏನು? ಈಗ ಬಾಬಾರವರಿಂದ ನಾವು ಹೊಸದಾಗಿ ನಾವು ಎಲ್ಲವನ್ನ ಪಡ್ಕೋಬೇಕು, ಅವಿನಾಶಿ ಆಗಿರೋದು ಪಡ್ಕೋಬೇಕು ಅಂದ್ರೆ ವಿನಾಶಿ ಆಗಿರೋದನ್ನ ಅವ್ರಿಗೆ ನಾವು ಕೊಡ್ಬೇಕಾಗತ್ತೆ ಅಲ್ವಾ? ಇಲ್ಲಿ ಜೊತೆಗೆ ವಿನಾಶಿ ಆಗಿರೋದು ಕೊಡಬೇಕು, ಜೊತೆಗೆ ಅವಿನಾಶಿ ಆಗಿರುವ ಆತ್ಮ ನಾನು, ನನ್ನ ಮನ ಬುದ್ಧಿ ಸಂಸ್ಕಾರ ಇದನ್ನು ಕೊಡ್ಬೇಕಾಗತ್ತೆ. ನನ್ನನ್ನೇ ನಾನು ಕೊಡ್ಬೇಕಾಗತ್ತೆ. ನನ್ನನ್ನೇ ನಾನು ಕೊಟ್ಟೆ ಅಂದ್ರೆ ಸರ್ವಸ್ವ, ವಿನಾಶಿ ಅವಿನಾಶಿ ಎಲ್ಲನೂ ನಾನು ಕೊಟ್ಟಂಗೆ. ಆಗ ಅವರು ಅದನ್ನ ಬಳಸ್ಕೊಂಡು ಸೇವೆಯನ್ನ ಮಾಡ್ತಾರೆ. ಅದಕ್ಕೆ ಈ ಸಮಯದಲ್ಲಿ ಆತ್ಮ ಪರಮಾತ್ಮ ಅಂದ್ರೆ ಶಿವಶಕ್ತಿ ಸ್ವರೂಪ ಅಂತ ಅದಕ್ಕೆ ಹೇಳ್ತಾರೆ. ನೀವೆಲ್ಲರೂ ಶಿವಶಕ್ತಿಯರು ಮಕ್ಕಳೇ ಅಂತ ಹೇಳ್ತಾರೆ. ಶಿವ ಪರಮಾತ್ಮ, ಶಕ್ತಿ ಆತ್ಮಗಳು. ಶಿವಶಕ್ತಿಗಳು ಅಂದ್ರೆ ಏನು? ಬರೀ ಶಿವಶಕ್ತಿ ಅಂದ್ರೆ ಅಕ್ಕಂದ್ರಿಗೆ ಅಂತ ತಿಳ್ಕೊಬೇಡಿ, ಮಾತೆಯರು ಅಂತನೂ ತಿಳ್ಕೊಬೇಡಿ, ಕುಮಾರಿಯರು ಅಂತನೂ ತಿಳ್ಕೊಬೇಡಿ. ಇಲ್ಲಿ ಯಾವುದೇ ಲಿಂಗ ಭೇದ ಬರೋದಿಲ್ಲ, ಸ್ತ್ರೀ ಪುರುಷ ಯಾವುದು ಬರೋದಿಲ್ಲ. ಇಲ್ಲಿ ಬರುವಂಥದ್ದು ಆತ್ಮ ಪರಮಾತ್ಮ. ಆತ್ಮ ಶಕ್ತಿಯಾಗಿದೆ, ಪರಮಾತ್ಮ ಶಿವ ಆಗಿದ್ದಾರೆ. ಶಿವಶಕ್ತಿಗಳು, ಶಿವನ ಶಕ್ತಿ ನಾವು. ನಮ್ಮ ಶಿವನ ಶಕ್ತಿಯಿಂದನೇ ವಿಶ್ವ ಪರಿವರ್ತನೆ ಆಗತ್ತೆ ಅಂದಾಗ ಅರ್ಥ ಏನು? ಶಿವನ ಶಕ್ತಿಗಳ್ಯಾರು? ನಾವು. ಶಿವ ನಮ್ಮ ಮೂಲಕ ಮಾಡ್ತಾರೆ ಏನು? ಪರಿವರ್ತನೆ. ಹೊಸ ಪ್ರಪಂಚವನ್ನ ತರ್ತಾರೆ, ತಮೋ ಪ್ರಧಾನತೆಯನ್ನ ಸಮಾಪ್ತಿ ಮಾಡ್ತಾರೆ. ಮತ್ತೆ ಏನಾಗುತ್ತೆ? ಅಪವಿತ್ರತೆಯನ್ನ ತೆಗಿತಾರೆ, ಪವಿತ್ರವಾದ ಪ್ರಪಂಚವನ್ನ ಸ್ಥಾಪನೆ ಮಾಡ್ತಾರೆ. ಯಾರ ಮೂಲಕ? ಶಿವಶಕ್ತಿಯರು ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ಈ ಸಮಯದ ಕಂಬೈನ್ಡ್ ಸ್ವರೂಪನೇ ಶಿವಶಕ್ತಿ. ಈ ಸಂಗಮ ಯುಗದ ಕಂಬೈನ್ಡ್ ಸ್ವರೂಪ ಯಾವುದಾಗಿದೆ? ಶಿವಶಕ್ತಿಯಾಗಿದೆ. ಇಲ್ಲಿ ಕಂಬೈನ್ಡ್ ಸ್ವರೂಪಗಳು ಬರುತ್ತೆ. ಒಂದು ಆತ್ಮ, ಶರೀರ, ಪ್ರಕೃತಿ ಮತ್ತೆ ಆತ್ಮ. ಇನ್ನೊಂದು ಆತ್ಮ ಪರಮಾತ್ಮ ಶಿವಶಕ್ತಿ. ಇನ್ನೊಂದು ಭವಿಷ್ಯದಲ್ಲಿ ಏನಾಗಿದೆ? ವಿಷ್ಣು ಅಲ್ವಾ? ಲಕ್ಷ್ಮೀ ನಾರಾಯಣ. ಇದೇನಾಗಿದೆ? ಕಂಬೈನ್ ಆಗಿದೆ. ಮತ್ತೆ ಈಗಲೂ ಸಹ ನಾವು ಬ್ರಾಹ್ಮಣರು ಜೊತೆಗೆ ಫರಿಸ್ತೆಗಳು ಸಹ ನಾವು ಆಗ್ತೀವಿ. ಅಂದ್ರೆ ಈಗ ನಾವು ಏನಾಗಬೇಕು? ಶಿವಶಕ್ತಿಯರು. ಶಿವನ ಒಂದು ಶಕ್ತಿಯರ ಆದಾಗ ನಾವು ಈ ಶಕ್ತಿಯರ ಮೂಲಕ ಏನಾಗುತ್ತೆ? ಕಲ್ಯಾಣ ಆಗತ್ತೆ. ನಾನೇನಾಗಿದ್ದೀನಿ? ಶಿವನ ಶಕ್ತಿಯಾಗಿದ್ದೀನಿ. ಬಾಬಾ ಹೇಳ್ತಾರಲ್ಲ, ಶಕ್ತಿಯರಿಲ್ಲದೆ ಶಿವ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಬಾಬಾ ಒಬ್ರು ಏನ್ ಮಾಡಕ್ ಸಾಧ್ಯ? ಎಲ್ಲ ಮಾಡ್ತಾರೆ. ಆದ್ರೆ ಬೇಕಾಗಿರುವಂತಹದ್ದು ಪ್ರಾಪ್ತಿ, ಪದವಿ, ಭಾಗ್ಯ ಇಡೀ ಕಲ್ಪಕ್ಕೆ ನಮಗೆ, ಬಾಬಾರವ್ರಿಗಲ್ಲ. ಬಾಬಾ ಮಾಡೋದಂದ್ರೆ ಬಾಬಾ ಪಡ್ಕೋತಾರೆ, ಬಾಬಾರಿಗೆ ಸಿಗುತ್ತೆ. ಆದ್ರೆ ಬಾಬಾ ಅವುಗಳಲ್ಲಿ ಬರೋದಿಲ್ಲ, ಅವುಗಳನ್ನ ಅನುಭವಿಸೋದಿಲ್ಲ, ಅವ್ರಿಗೆ ಅವಶ್ಯಕತೆನೂ ಇಲ್ಲ. ಬೇಕಾಗಿರುವಂಥದ್ದು ನಮಗೆ, ಯಾಕಂದ್ರೆ ನಾವು ಪಾತ್ರ ಮಾಡ್ತೀವಿ, ಅವೆಲ್ಲ ನಮಗ್ ಬೇಕಾಗಿದೆ. ಅದರಿಂದ ನಮ್ಮ ಮೂಲಕನೇ ಮಾಡಿಸ್ಬೇಕು ಅವರು. ಯಾರು ಎಷ್ಟು ಶಿವಶಕ್ತಿಯ ಒಂದು ಕಂಬೈನ್ಡ್ ಸ್ವರೂಪದಲ್ಲಿದ್ದು ಯಾರು ಸ್ವಯಂನ ಅರ್ಪಣೆ ಮಾಡಿ ಯಾರು ಮಾಡ್ತಾರೆ ಅವ್ರು ಪಡ್ಕೋತಾರೆ ಅಲ್ವಾ? ಯಾರು ಮಾಡ್ತಾರೆ ಅವ್ರು ಪಡ್ಕೋತಾರೆ, ಮಾಡಿಲ್ಲ ಅಂದ್ರೆ ಕಳ್ಕೋತಾರೆ. ಗೊತ್ತಿದೆ ಅಲ್ಲ ಇದು ಸಹ ಸ್ಲೋಗನ್ನು. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ? ಶಿವಶಕ್ತಿಯರಾಗಬೇಕಾಗತ್ತೆ. ಶಿವನ ಶಕ್ತಿ ನಾನು. ಈ ಒಂದು ಸ್ಮೃತಿನ ಮರಿಬಾರ್ದು. ನಾವು ಯಾವತ್ತೂ ಅಷ್ಟೇ ಈ ಒಂದು ಸ್ವರೂಪವನ್ನ, ಈ ಕಂಬೈನ್ಡ್ ಸ್ವರೂಪವನ್ನ ನಾವು ಮರಿಬಾರ್ದು. ಯಾವಾಗ ಮರಿತೀವಿ ಅಂತಂದ್ರೆ, ನಾವ್ ಯಾವಾಗ ಸರ್ವಸ್ವನೂ ನಮಗೆ ಬಾಬಾ ಯಾವಾಗ ಆಗಿರೋದಿಲ್ಲ ಆವಾಗ ನಾವು ಮರಿತೀವಿ. ನಾನ್ಯಾರೋ, ನನ್ನವ್ರು ಯಾರೋ ಅನ್ನೋದು ಯಾವಾಗ ನಮಗೆ ನೆನಪಿರೋದಿಲ್ಲ ಅವಾಗೆಲ್ಲ ಮರಿತೀವಿ ನಾವು. ಬಾಬಾ ಹೇಳ್ತಾರಲ್ಲ, ಪ್ರಾಕ್ಟೀಸೇ ಮೇನ್ ಇರುವಂತದ್ದು. ನಶೆ ಬೇಕು. ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ನಿಶ್ಚಯ ಆಯ್ತು ಅಂದ್ರೆ ಅವೆಲ್ಲನೂ ಮಾಡೋದಕ್ಕೆ ಈಸಿ ಆಗತ್ತೆ. ನಾವು ಗಮನ ಕೊಡಬೇಕು ಅದ್ರ ಕಡೆ, ಮತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ಒಪ್ಕೋಬೇಕು, ಅದರಂತೆ ನಾವು ನಡ್ಕೋಬೇಕಲ್ಲ. ಅದರಂತೆ ನಾವು ನಡ್ಕೊಳ್ತಾನೆ ಅದು ನಮ್ಗೆ ಸಂಸ್ಕಾರ ಆಗುವಂತಹದ್ದು. ಒಂದ್ಸರಿ ಮಾಡಿಬಿಟ್ಬಿಟ್ರೆ ಆಗೋದಿಲ್ಲ.
ಸದಾ ನಾವು ಅದ್ರ ಕಡೆ ಗಮನವನ್ನು ಕೊಡ್ತಾ ಅದನ್ನ ಪದೇ 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 ಕಾರ್ಯದಲ್ಲಿ ಸ್ವರೂಪದಲ್ಲಿ ತರ್ತಾ ಅದು ಧಾರಣೆಯಾಗಿ ಏನಾಗುತ್ತೆ, ಸಂಸ್ಕಾರ ಆಗೋಗ್ಬಿಡುತ್ತೆ ಅಲ್ವಾ. ಈಗ ಅದು ಅರ್ಧಕಲ್ಪದ ದೇಹಾಭಿಮಾನ ಹೇಗೆ ನಮಗೆ ಸಂಸ್ಕಾರ ಆಗೋಗಿದೆ, ಸ್ವಭಾವ, ಸಹಜ ಸ್ವಭಾವ ಸಂಸ್ಕಾರ, ಈಸಿ ನ್ಯಾಚುರಲ್ ನೇಚರ್ ಆಗೋಗಿದೆ. ಹಾಗೇನೆ ಇದೂ ಸಹ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಿ ಆಧಾರನೂ ಸಹ ನಾವು ಯಾರನ್ನ ಮಾಡ್ಕೋಬೇಕು, ಬಾಬಾರವರನ್ನೇ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಂದು ವ್ಯಕ್ತಿ, ಒಂದು ವಸ್ತು, ಒಂದು ಪ್ರಕೃತಿ ಯಾವುದನ್ನು ಸಹ ನಾವು ಆಧಾರ ಮಾಡ್ಕೋಬಾರ್ದು. ಬಾಬಾ ಒಬ್ಬರನ್ನೇ ಆಧಾರ ಮಾಡ್ಕೋಬೇಕು. ಯಾಕಂದ್ರೆ ಇವರನ್ನೆಲ್ಲ ನಾವು ಆಧಾರ ಮಾಡ್ಕೊಂಡ್ರೆ ಅಂದ್ರೆ ಬಾಬಾ ಕೈ ಬಿಟ್ಬಿಡ್ತಾರೆ. ಕೊನೆಯಲ್ಲಿ ಬಾಬಾರವರನ್ನ ಆವಾಗ ಬಾಬಾನ್ ಕರೆದ್ರೆ ಬರ್ತಾರೇನು? ಈಗಿಂದನೇ ಇರ್ಬೇಕಲ್ಲ, ಈಗಿಂದನೇ ಇರ್ಬೇಕಾಗತ್ತೆ. ಈಗ ಎಲ್ಲರ ದೇಹದಾರಿಗಳು, ಪ್ರಕೃತಿ ಅವುಗಳ ಒಂದು ಆಧಾರವನ್ನ ತಗೊಂಡ್ಬಿಟ್ಟು ಬಾಬಾರವನ್ನ ಬಿಟ್ಬಿಟ್ಟು ಅವು ಮೋಸ ಮಾಡದ್ಮೇಲೆ ಬಾಬಾರವನ್ನ ಹಿಡ್ಕೋತೀವಿ ಅಂದ್ರೆ ಆಗತ್ತಾ? ಅದು ಸರಿ ಇಲ್ಲ ಅಲ್ಲ. ಈಗಿಂದನೇ ನಾವು ಯಾವುದೇ ಒಂದು ದೇಹದಾರಿ ಇರ್ಬೋದು, ಯಾವುದೇ ಒಂದು ಸ್ಥೂಲವಾದ ಇರ್ಬೋದು, ಸೂಕ್ಷ್ಮ, ಯಾವುದ್ರ ಮೇಲೇನೂ ನಾವು ಡಿಪೆಂಡೇ ಆಗಬಾರ್ದು, ಯಾವುದನ್ನು ಆಧಾರನೇ ಮಾಡ್ಕೋಬಾರ್ದು. ಬಾಬಾ ಒಬ್ಬರನ್ನೇ ನಾವು ಆಧಾರ ಮಾಡ್ಕೋಬೇಕಾಗತ್ತೆ. ಎಲ್ಲನೂ ನಿಂತಿರುವಂತಹದ್ದೇ ಇಲ್ಲಿ ಆತ್ಮ ಪರಮಾತ್ಮ, ಇವೆರಡೇ ಶಕ್ತಿ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಪ್ರತಿಯೊಂದಕ್ಕೂ ಕಾರಣವೇ ಆತ್ಮ ಪರಮಾತ್ಮ, ಇವೆರಡೇ ಶಕ್ತಿಗಳು. ನಾನು ಯಾರು, ನನ್ನ ಒಂದು ಸಾಮರ್ಥ್ಯ ಏನು ಅರ್ಥ ಮಾಡ್ಕೋಬೇಕು ನಾವು, ಒಪ್ಕೋಬೇಕು ನಾವು. ನಾನು ಯಾರ ಸಂತಾನ? ಸರ್ವಶಕ್ತಿವಂತನ ಸಂತಾನ ಅಲ್ವಾ. ನೀವೆಲ್ಲ ಹೀರೋ ಪಾತ್ರಧಾರಿಗಳು ಮಕ್ಕಳೇ ಅಂತ. ಈಗ ನಾವು ಝೀರೋ ಅಲ್ಲಿದ್ದೀವಿ, ಝೀರೋಯಿಂದ ಹೀರೋ ಆಗ್ತೀವಿ ಅಲ್ವಾ. ನೀವೆಲ್ಲರೂ ಸಹ ಹೀರೋ ಪಾತ್ರಧಾರಿಗಳು ಅಂತ ಹೇಳ್ತಾರೆ. ಪರಮಾತ್ಮ ಡ್ರಾಮಾ ರಚನೆ ಆಗಿದೆ. ನಾವು ಡ್ರಾಮಾದಲ್ಲಿ ಪಾತ್ರವನ್ನ ಮಾಡ್ತೀವಿ ಅಂದ್ರೆ ಯಾವುದೇ ನಮಗೆ ಅನುಕೂಲಗಳನ್ನ ಕೊಡದೆ, ಅವಕಾಶಗಳನ್ನ ಕೊಡದೆ ಸುಮ್ಮನೆ ಡ್ರಾಮಾದಲ್ಲಿ ಪಾತ್ರ ಮಾಡಕ್ಕೆ ಬಾಬಾ ಬಿಡೋದಿಲ್ಲ ಅಲ್ಲ, ಡ್ರಾಮಾನು ಬಿಡೋದಿಲ್ಲ ಅಲ್ವಾ. ಎಲ್ಲನೂ ಇದೆ, ಎಲ್ಲನೂ ಕೊಟ್ಟಿದ್ದಾರೆ. ಅವುಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವುಗಳನ್ನ ಕಾರ್ಯರೂಪದಲ್ಲಿ ತರಬೇಕಾಗತ್ತೆ ಅಲ್ವಾ. ಎಷ್ಟು ಚಂದ ಡ್ರಾಮಾ ಅಲ್ವಾ ಇದು, ಎಷ್ಟು ಚಂದ, ಎಷ್ಟು ಚೆನ್ನಾಗಿದೆ, ಅಕ್ಯುರೇಟ್ ಆಗಿದೆ. ಆ ಪ್ರಕೃತಿ ಇರ್ಬೋದು, ಶರೀರ ಇರ್ಬೋದು, ಪ್ರತಿಯೊಂದು ನಾವು ನೋಡ್ತಿದ್ದೀವಿ ಅಲ್ಲ. ಹೇಗೆ ಅದು ಕ್ರಿಯೇಷನ್ ಆಯಿತು, ಡ್ರಾಮಾ ಎಷ್ಟು ವಂಡರ್ಫುಲ್ ಅಲ್ವಾ, ಅಷ್ಟು ಅದ್ಭುತ ಅಲ್ವಾ. ಅಲ್ಲಿ ನಾವು ಪಾತ್ರಧಾರಿಗಳು, ಪಾತ್ರವನ್ನ ನಾವು ಮಾಡ್ತಿದ್ದೀವಿ. ಯಾವ ಯುಗದಲ್ಲಿ ಯಾವ ಸಮಯಕ್ಕೆ ಏನೇನು ಅವಶ್ಯಕತೆ ಇದೆ, ಸ್ಥೂಲ ಸೂಕ್ಷ್ಮ ಎಲ್ಲವೂ ಸಹ ಇದೆ ಡ್ರಾಮಾದಲ್ಲಿ ಆಲ್ರೆಡಿ ಅಲ್ವಾ. ಈ ಸ್ಮೃತಿನೂ ಸಹ ನಮಗೆ ಇರಬೇಕಾಗತ್ತೆ. ಯಾವ ಯುಗದಲ್ಲಿ ನಾವು ಯಾವ ರೀತಿ ಇರಬೇಕಾಗತ್ತೆ, ನಾನು ಹೇಗೆ ಪರಿವರ್ತನೆ ಜಗದ ನಿಯಮ ಅಂತ ನಾವೆಲ್ಲನೂ ಹೇಳ್ತಾನೆ ಬರ್ತಿದ್ದೀವಿ. ಆಗ್ಲೇಬೇಕಾಗತ್ತೆ, ಸಮಯಕ್ಕೆ ತಕ್ಕಂತೆ ನಾವು ಬದಲಾಗ್ಲೇಬೇಕಾಗಿದೆ. ಇದು ನಿಯಮ ಆಗಿದೆ. ಈಗ ನೋಡಿ, ಎಲ್ಲಾ ಕಡೆ ಪ್ರಾಕೃತಿಕ ವಿಕೋಪಗಳು, ನ್ಯಾಚುರಲ್ ಕೆಲಾಮಿಟೀಸ್ ಅಲ್ವಾ, ಯಾವ ತರ ನಡೀತಿದೆ. ಭೂಕಂಪಗಳಿರ್ಬೋದು, ಸುನಾಮಿಗಳಿರ್ಬೋದು, ಮತ್ತೆ ಅಗ್ನಿಯ ಒಂದು ಅವಘಡಗಳಿರ್ಬೋದು. ಇದು ಇನ್ನು ಮುಂದೆ 5 ವರ್ಷ ಇನ್ನೂ ಜಾಸ್ತಿನೇ ಆಗೋದಿದೆ. ವರ್ಷಕ್ಕೂ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗೋದಿದೆ. 2030ವರೆಗೂ ಸಹ ಇದು ಜಾಸ್ತಿನೇ ಆಗೋದಿದೆ. ಅದು ಏನಾಗ್ತಾ ಹೋಗುತ್ತೆ, ಪರಿವರ್ತನೆ ಅಲ್ವಾ. ಪರಿವರ್ತನೆ ಆಗುವಂತಹದ್ದು ಅಂತಂದ್ರೆ ಅಳಿಯೋದು ತಮೋಪ್ರಧಾನ ಸತೋಪ್ರಧಾನದಲ್ಲಿ ಪರಿವರ್ತನೆ ಆಗ್ಬೇಕಂದ್ರೆ ತಮೋಪ್ರಧಾನ ಏನಾಗ್ಬೇಕಾಗತ್ತೆ, ಮರ್ಜ್ ಆಗ್ಬೇಕಾಗತ್ತಲ್ವಾ. ಆದ್ದರಿಂದ ಸತೋಪ್ರಧಾನವನ್ನ ನಾವು ಇಮರ್ಜ್ ಮಾಡ್ಕೊಳ್ತಾ ಹೋಗ್ತೀವಿ, ಧಾರಣೆ ಮಾಡ್ಕೊಳ್ತಾ ಹೋಗ್ತೀವಿ, ತಮೋಪ್ರಧಾನ ಅನ್ನುವಂಥದ್ದು ಅಷ್ಟು ಅದು ಮರ್ಜ್ ಆಗ್ತಾ ಹೋಗುತ್ತೆ ಅಲ್ವಾ. ಆದ್ದರಿಂದ ಈಗ ನಾವು ಹೊಸ ಪ್ರಪಂಚದಲ್ಲಿ ಬರಬೇಕಾಗಿದೆ, ಬರೋದಿದೆ, ಅದು ಬಂದೇ ಬರುತ್ತೆ. ನಾವು ಬೇಡ ಅಂದ್ರೂ ಬರುತ್ತೆ, ನಾವು ಬೇಕು ಅಂದ್ರೂ ಬರುತ್ತೆ, ನಾವು ತಯಾರಾದ್ರೂ ಬರುತ್ತೆ, ತಯಾರಾಗಿಲ್ಲ ಅಂದ್ರೂ ಬರುತ್ತೆ. ಅಂದ್ರೆ ನಮ್ಮ ಒಂದು ನಾವಾಗಿಲ್ಲ ಅಂದ್ರೆ ಆಗೋರು ಯಾರೋ ಒಬ್ರು ಇದ್ದೇ ಇರ್ತಾರಲ್ವಾ. ನಾನಾಗಿಲ್ಲ ಅಂದ್ರೇನು,
ಇನ್ನೊಬ್ರು ಯಾರೋ ಒಬ್ರು ಮೂಲಕ ಬಾಬಾ ಮಾಡಿಸ್ಕೋತಾರೆ. ಯಾರು ಈಗ ನನ್ನನ್ನೇ ನಾನು ಕೊಟ್ಟೆ ಅಂದ್ರೆ ನನ್ನ ಮೂಲಕನೇ ಮಾಡಿಸ್ಕೋತಾರೆ. ನಾನು ಕೊಟ್ಟಿಲ್ಲ, ಒಂದು 50% ಕೊಟ್ಟಿದ್ದೆ ನನ್ನ ಬಾಬಾರವ್ರಿಗೆ, ಇಲ್ಲ 20% ಇಲ್ಲ 70 ಅಷ್ಟೇ ಬಳಸ್ಕೋತಾರೆ. 100% ಯಾರು ಕೊಡ್ತಾರೆ ಅವ್ರ ಮೂಲಕ 100% ಸೇವೆ ಮಾಡಿಸ್ಕೋತಾರೆ. 100% ಅವ್ರಿಗೆ ಪ್ರಾಪ್ತಿನೂ ಸಿಗುತ್ತೆ, ಪದವಿನೂ ಸಿಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಬ್ರಹ್ಮ ಬಾಬಾನೇ ಆಗಿದ್ದಾರೆ ಅಲ್ವಾ? ಬ್ರಹ್ಮ ಬಾಬಾನೇ ಆಗಿದ್ದಾರೆ. ಅವ್ರು 100% ಸಮರ್ಪಣೆ ಮಾಡಿದ್ರು. ಅಲ್ಲಿ ತಪಸ್ಸು ಇತ್ತು, ತ್ಯಾಗನೂ ಇತ್ತು, ಸೇವೆನೂ ಇತ್ತು ಅಲ್ವಾ? ಇಲ್ಲಿ ನಾನು ನನ್ನದು ಅನ್ನೋದನ್ನು ತ್ಯಾಗ ಮಾಡಿದ್ರು, ಏನೇ ಪ್ರಾಪ್ತಿ ಸಿಕ್ಕಿದ್ರು ಕೂಡ ಅದನ್ನೂ ಸಹ ತ್ಯಾಗ ಮಾಡಿದ್ರು. ಯಾವುದನ್ನು ಸ್ವೀಕಾರ ಮಾಡಲಿಲ್ಲ. ನಾವು ಹೊಗಳಿದ್ರೆ ಸ್ವೀಕಾರ ಮಾಡ್ತೀವಿ, ತೆಗಳಿದ್ರು ಸ್ವೀಕಾರ ಮಾಡ್ತೀವಿ, ಬೈದ್ರು ಸ್ವೀಕಾರ ಮಾಡ್ತೀವಿ, ಅಯ್ಯೋ ಈ ತರ ಅನ್ಬಿಟ್ರಲ್ಲ ಅಂತ. ಹೊಗಳಿದ್ರು ಖುಷಿ ಪಡ್ತೀವಿ, ಸ್ವೀಕಾರ ಮಾಡ್ತೀವಿ. ಅದು ಯಾವುದನ್ನು ಸ್ವೀಕಾರ ಮಾಡಲಿಲ್ಲ. ಯಾರು? ಬ್ರಹ್ಮ ಬಾಬಾ. ಅದಕ್ಕೆ ಎಕ್ಸಾಂಪಲ್ ಆಗಿ ಅವರನ್ನ ಅದಕ್ಕೆ ತಿಳಿಸ್ತಾರೆ ಬಾಬಾ. ಅವರನ್ನ ಎಕ್ಸಾಂಪಲ್ ಆಗಿ ಅವರನ್ನ ಯಾಕೆ ಮುಂದೆ ಇಡ್ತಾರೆ ಅಂದ್ರೆ, ಯಾಕಂದ್ರೆ ಅವರು ಅಷ್ಟು ಬಾಪ್ ಸಮಾನವಾಗಿ ಅವರು ತಯಾರಾಗಿದ್ದಾರೆ. ಪ್ರಕೃತಿನೂ ಸಹ ನಮಗೆ ಸಹಯೋಗ ಕೊಡಬೇಕು. ಈಗ ನೋಡಿ ಭೂಕಂಪಗಳಾಗ್ತಿದೆಯಲ್ಲ ಎಷ್ಟು. ಈಗ ನೋಡಿ ಬ್ಯಾಂಕಾಕ್ ಅಲ್ವಾ, ಥೈಲ್ಯಾಂಡ್ ಏನಿದೆ, ಮಯನ್ಮಾರ್ ಅಲ್ಲಿ ಏನಿದೆ, ಅಲ್ಲಿ ಏನ್ ನಡೀತಿದೆ ಭೂಕಂಪಗಳು. ನೋಡಿ ಎಷ್ಟೊಂದು ಆತ್ಮಗಳು ಶರೀರವನ್ನ ಬಿಟ್ಟಿದ್ದಾವೆ. ಎಷ್ಟು ದುಃಖದಲ್ಲಿ ಸಿಲುಕಿ ಆ ಒಂದು ಕಟ್ಟಡಗಳಲ್ಲಿ ಸಿಲುಕಿ ಎಷ್ಟು ಆತ್ಮಗಳು ಶರೀರವನ್ನ ಬಿಟ್ಟಿದ್ದಾವೆ. ಎಷ್ಟೊಂದು ಆತ್ಮಗಳು ಹಾಸ್ಪಿಟಲ್ಸ್ ಅಲ್ಲಿ ಇದ್ದಾವೆ. ದುಃಖ, ನೋವು, ಚಿಂತೆ, ಭಯದಲ್ಲಿ ಒದ್ದಾಡ್ತಾ ಇದ್ದಾವೆ. ಯಾಕೆ? ಪ್ರಕೃತಿ ಸಾಥ್ ಕೊಡ್ತಿಲ್ಲ ಅವ್ರಿಗೆ. ಪ್ರಕೃತಿಯ ಒಂದು ಸಹಯೋಗ ಅವ್ರಿಗೆ ಇಲ್ಲ. ಪ್ರಕೃತಿಯ ಒಂದು ಸಹಯೋಗ ಅವ್ರಿಗೆ ಇಲ್ಲದೆ ಇರೋ ಕಾರಣ ಪ್ರಕೃತಿಯ ಒಂದು ಏನು ಅದು ಕೊಡುವಂತಹ ಶಿಕ್ಷೆಗೆ ಅವರು ಪಾತ್ರರಾಗಿದ್ದಾರೆ ಅಲ್ವಾ? ನಾವು ಏನು ಮಾಡಿದೀವಿ ಅರ್ಧ ಕಲ್ಪದಿಂದ ಪ್ರಕೃತಿಗೆ, ಅದು ಸಾಲ ತೀರಿಸ್ಕೊಳ್ಳುತ್ತೋ ಇಲ್ಲೋ? ಮನಸ ವಾಚ ಕರ್ಮಣ ಸ್ಥೂಲವಾಗಿ ಸೂಕ್ಷ್ಮವಾಗಿ ಪ್ರಕೃತಿಗೆ ನಾವು ಎಷ್ಟು ತಮೋ ಪ್ರದಾನವನ್ನ ಮಾಡಿದೀವಿ ನೋಡಿ. ಪ್ರಕೃತಿನೂ ಸಹ ಅವಿನಾಶಿ, ಅನಾದಿ ಅಲ್ವಾ? ಮತ್ತೆ ಪರಮಾತ್ಮ ಅವಿನಾಶಿ, ಅನಾದಿ. ಆತ್ಮ ಅವಿನಾಶಿ, ಅನಾದಿ. ಮತ್ತೆ ಅದೂ ಸಹ ಅವಿನಾಶಿ, ಅನಾದಿ ಎಂದಾಗ ಅದನ್ನು ನಾವು ತಮೋ ಪ್ರಧಾನವಾಗಿ, ಯಾಕಂದ್ರೆ ಆತ್ಮ ಅದ ಒಂದು ಮನಸ್ಸು, ನಮ್ಮ ಒಂದು ಆತ್ಮದ ಒಂದು ಮನ ಬುದ್ಧಿ ಸಂಸ್ಕಾರಗಳು ತಮೋ ಪ್ರಧಾನ ಆದಾಗ, ಶರೀರ ತಮೋ ಪ್ರಧಾನ ಆದಾಗ ಪ್ರಕೃತಿನೂ ಸಹ ತಮೋ ಪ್ರಧಾನ ಆಗುತ್ತೆ. ಯಾಕಂದ್ರೆ ಶರೀರ ತಮೋ ಪ್ರಧಾನ ಆಯಿತು ಅಂದ್ರೆ ಆ ಶರೀರ ಆಗಿರೋದು ಪಂಚತತ್ವಗಳಿಂದ, ಆದ್ರಿಂದ ಅದು ಸಹ ತಮೋ ಪ್ರಧಾನ ಆಯಿತು. ನಾವೇನ್ ಮಾಡಿದೀವಿ ಅದು ರಿಟರ್ನ್ ಅದು ನಮಗ್ ಕೊಡುತ್ತೆ. ಸಾಲ ಅದು ಕೊಡುತ್ತೆ. ಆ ಸಾಲವನ್ನ ನಾವು ತೀರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಅದು ಸಾಲ ನಾವು ಅದನ್ನ ತೀರಿಸ್ಬೇಕು. ಕನೆಕ್ಷನ್ ಎಲ್ಲಿದೆ ನೋಡಿ? ಆ ಪ್ರಕೃತಿಗೆ ಕನೆಕ್ಷನ್ ಎಲ್ಲಿದೆ? ಶರೀರ ಅಲ್ವಾ? ಶರೀರದ ಜೊತೆ ಕನೆಕ್ಷನ್ ಯಾವ್ದಿದೆ? ಆತ್ಮಕ್ಕೆ ಕನೆಕ್ಷನ್ ಯಾವ್ದಿದೆ? ಪರಮಾತ್ಮ. ಇಲ್ಲಿ ಯಾವಾಗ ನಾವು ಆತ್ಮ ಸ್ವಯಂನ ಒಂದು ಸ್ಮೃತಿಯಲ್ಲಿ ಬಂದು ಪರಮಾತ್ಮನನ್ನು ನಾವು ನೆನಪು ಮಾಡ್ತೀವಿ, ಆಗ ಏನಾಗತ್ತೆ? ಆತ್ಮ ಸತೋ ಪ್ರಧಾನ ಆಗ್ತಾ ಆಗ್ತಾ ಶರೀರದ ಮೂಲಕ ತನ್ನ ವೈಬ್ರೇಷನ್ಸ್, ಆತ್ಮಕ್ಕೆ ಪ್ರಕೃತಿಗೆ ಲಿಂಕ್ ಇದೆ ಅಲ್ವಾ? ಆತ್ಮಕ್ಕೆ ಪ್ರಕೃತಿಗೆ ಲಿಂಕ್ ಇದೆ. ಯಾವಾಗ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ಪರಮಾತ್ಮನ ಒಂದು ಗುಣಶಕ್ತಿ ಏನಿದೆ, ಸತೋ ಪ್ರಧಾನತೆ ಅನ್ನೋದೇನಿದೆ, ಅದು ಇಡೀ ಆ ಒಂದು ವೈಬ್ರೇಷನ್ಸು ಪ್ರಕೃತಿಗೆ ಹೋಗ್ತಿರತ್ತೆ. ಪ್ರತಿಯೊಂದು ಆಕಾಶ, ಭೂಮಿ, ನೀರು, ಅಗ್ನಿ, ವಾಯು ಎಲ್ಲವೂ ಸಹ ಅಬ್ಸರ್ವ್ ಮಾಡುತ್ತೆ ನಮ್ಮ ಒಂದು ಶಕ್ತಿಗಳನ್ನ, ಗುಣಗಳನ್ನ, ನಮ್ಮ ಒಂದು ವೈಬ್ರೇಷನ್ಸ್ ಅನ್ನ ಅಬ್ಸರ್ವ್ ಮಾಡುತ್ತೆ. ನಾವು ಸಪರೇಟ್ ಆಗಿ ಕೂತ್ಕೊಂಡು ನಾವು ಇದು ಪ್ರಕೃತಿಗೆ ಈ ಒಂದು ತತ್ವಕ್ಕೆ ಸಕಾಶ ಕೊಡಬೇಕು, ಆ ಒಂದು ತತ್ವಕ್ಕೆ ಸಕಾಶ ಸದಾ ಮಾಡೋ ಅವಶ್ಯಕತೆ ಇಲ್ಲ. ದಿನಕ್ಕೊಂದೆರಡು ಸರಿ ಮಾಡಿದ್ರು ಓಕೆ. ಆದ್ರೆ ಸದಾ ಒಂದು
ನಾನು ಯಾರು, ನನ್ನ ತಂದೆ ಯಾರು, ಸ್ವಯಂನ ಸ್ಮೃತಿಯಲ್ಲಿ ಪರಮಾತ್ಮನ ಸ್ಮೃತಿಯಲ್ಲಿ ಇದ್ದಾಗ, ಆತ್ಮದ ಸ್ಮೃತಿಯಲ್ಲಿ ಇರ್ತಾ ಆತ್ಮದ ಗುಣಗಳು ಯಾವಾಗ ಜಾಗೃತ ಆಗತ್ತೆ, ಸತೋ ಗುಣಗಳು ಯಾವಾಗ ಜಾಗೃತ ಆಗತ್ತೆ, ಆ ಸತೋ ಗುಣಗಳಿಂದ ಏನಾಗತ್ತೆ, ಆತ್ಮ ಎಷ್ಟು ಶಕ್ತಿಶಾಲಿಯಾಗ ಆಗ್ತಾ ಹೋಗುತ್ತೆ. ಹಾಗೆ ಪ್ರಕೃತಿಗೂ ಸಹ ವೈಬ್ರೇಷನ್ಸ್ ಹರಡ್ತಾ ಹೋಗುತ್ತೆ. ತಾನಾಗೆ ಪ್ರಕೃತಿಗೆ ನಿಮ್ಮಿಂದ ಏನಾಗ್ತಾ ಹೋಗುತ್ತೆ, ಶಾಂತಿ, ಪವಿತ್ರತೆ, ಸುಖ, ಆನಂದ ಎಲ್ಲವೂ ಸಹ ಸಿಗ್ತಾ ಹೋಗುತ್ತೆ. ಅದಕ್ಕೆ ಯಾವಾಗ ಸಿಗ್ತಾ ಹೋಗುತ್ತೆ, ಆಗ ಅದರ ಒಂದು ಸಹಯೋಗ ಆತ್ಮಗಳಾದ ನಮಗೆ ಸಿಗುತ್ತೆ. ನಾವು ಸಾಲ ತೀರಿಸ್ಬೇಕು. ಅರ್ಧ ಕಲ್ಪದಿಂದ ಏನು ನಾವು ವಿಕಾರಗಳಲ್ಲಿ, ದೇಹದ ಒಂದು ಅಭಿಮಾನದಲ್ಲಿ ಬಂದು, ವಿಕಾರಗಳಲ್ಲಿ ಬಂದು ನಾವು ಏನು ಅದಕ್ಕೆ ನಾವು ತೊಂದರೆ ಕೊಟ್ಟಿದ್ದೀವಿ, ಅಂದ್ರೆ ಏನು ನಾವು ಅದನ್ನ ತಮೋ ಪ್ರದಾನ ಮಾಡಿದೀವಿ, ಆ ಒಂದು ಸಾಲವನ್ನ ನಾವು ತೀರಿಸ್ಬೇಕೀಗ. ನಾವೇನು ಕೆಟ್ಟದ್ದು ಮಾಡಿದೀವಿ, ಈಗ ಒಳ್ಳೆಯದನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಏನು, ಸತೋ ಪ್ರದಾನ ಮಾಡಬೇಕು. ಅಂದ್ರೆ ಯಾರು, ಸರ್ವಶಕ್ತಿ ತಂದೆಯ ಸ್ಮೃತಿಯಲ್ಲಿರೋದ್ರಿಂದ ಏನಾಗ್ತಾ ಹೋಗುತ್ತೆ, ಆತ್ಮದಲ್ಲಿ ಗುಣಗಳು ಜಾಗೃತ ಆಗ್ತಾ ಶಕ್ತಿಶಾಲಿ ಆಗ್ತಾ, ಆ ಶಕ್ತಿಶಾಲಿ ವೈಬ್ರೇಷನ್ ತಾನಾಗೆ ವಾಯುಮಂಡಲವನ್ನ ಸೇರ್ತಿರುತ್ತೆ, ಪ್ರಕೃತಿಯನ್ನ ಸೇರ್ತಿರುತ್ತೆ. ಇಲ್ಲಿ ಜೊತೆಗೆ ಶರೀರನೂ ಪವಿತ್ರ ಆಗ್ತಾ ಹೋಗುತ್ತೆ, ಅದು ಸಹ ಪವಿತ್ರ ಆಗ್ತಾ ಹೋಗುತ್ತೆ ಅಲ್ವಾ. ಮತ್ತೆ ಸಂಪೂರ್ಣವಾದ ಪವಿತ್ರವಾದಂತಹ ಶರೀರ ಸತ್ಯುಗದಲ್ಲಿ ನಮಗೆ ಸಿಗುತ್ತೆ. ಮತ್ತೆ ಅವುಗಳು ಅಲ್ಲಿ ನಮಗೆ ದಾಸದಾಸಿಯಾಗಿ ಸೇವೆ ಮಾಡುತ್ತೆ ಅಂತ ಕೂಡ ಬಾಬಾ ಹೇಳಿದ್ದಾರೆ. ಇಲ್ಲಿ ನಾವು ಅದಕ್ಕೆ ಸೇವೆ ಮಾಡಬೇಕಾಗಿದೆ. ಇಲ್ಲಿ ನಾವು ಅದಕ್ಕೆ ಪ್ರಕೃತಿಯ ಪತಿಗಳು, ಇಲ್ಲಿ ಮಗು ತರ ನಾವು ಅವುಗಳಿಗೆ ಪಾಲನೆ ಕೊಡ್ಬೇಕಾಗತ್ತೆ. ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಮಗು ತರ ನಾವು ಪಾಲನೆಯನ್ನು ಕೊಡ್ಬೇಕಾಗತ್ತೆ. ಇದಕ್ಕೆ ಲಿಂಕು ಸಹ ನಾನು ಆಲ್ರೆಡಿ ಬಾಬಾ ನನ್ನ ಮೂಲಕ ಆಲ್ರೆಡಿ ತಿಳಿಸಿದರೆ, ಇದು ನಿಮಿತ್ತವಾಗಿ ಬಾಬಾ ನನ್ನ ಮೂಲಕ ಕ್ಲಾಸ್ ಮಾಡಿಸಿದ್ದಾರೆ ಆಲ್ರೆಡಿ. ಸರ್ವ ಸಂಬಂಧಗಳನ್ನು ಅನುಭವ ಮಾಡುವಂಥದ್ದು ಅದು ಒಂದು ಕ್ಲಾಸ್ ಏನಿದೆ. ಸರ್ವ ಸಂಬಂಧಿ ನನಗೆ ಯಾವಾಗ ಆಗ್ಬಿಡ್ತಾರೆ, ನಾವು ಯಾವಾಗ ಪರಮಾತ್ಮನನ್ನ ಸರ್ವಸ್ವವಾಗಿ ಪತಿಯಾಗಿ ನಾವು ಸ್ವೀಕಾರ ಮಾಡ್ತೀವಿ, ಆಗ ಪ್ರಕೃತಿಗೆ ನಾವು ಪತಿ ಆಗ್ತೀವಿ ಅಲ್ವಾ. ನಾವು ಯಾವಾಗ ಪರಮಾತ್ಮನನ್ನ ಸರ್ವಸ್ವ ಪ್ರಪಂಚ ಸರ್ವ ಸಂಬಂಧಿ ಪತಿ, ಅವರು ಪತಿ ಅಂದಾಗ ಸರ್ವ ಸಂಬಂಧವನ್ನು ಪತಿಯಲ್ಲೇ ನಾವು ನೋಡ್ತೀವಿ, ಅದು ಗೊತ್ತಿದೆ ಅಲ್ವಾ ನಮ್ಗೆಲ್ಲರಿಗೂ ಸಹ. ಯಾವಾಗ ಅವರನ್ನ ಸರ್ವಸ್ವ ಒಂದು ರೂಪದಲ್ಲಿ ಪ್ರಪಂಚವಾಗಿ ನಾವು ಅವರನ್ನು ನೋಡ್ತೀವಿ, ನನ್ನ ಪತಿ ಇವರು, ಪತಿ ಅಂದಮೇಲೆ ಸರ್ವ ಸಂಬಂಧ ಅವರೇ ಆಗಿರ್ತಾರೆ. ಯಾವಾಗ ನಾವು ಅವರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಆಗ ನಮಗೆ ಏನಾಗಿರುತ್ತೆ, ನಾವು ಪ್ರಕೃತಿಗೆ ಪತಿಗಳಾಗಿರ್ತೀವಿ. ಯಾಕಂದ್ರೆ ತಂದೆಯ ಸಮಾನ ನಾವಿದೀವಿ ಅಂತಂದ್ರೆ, ತಂದೆನೂ ಪ್ರಕೃತಿಗೆ ಪತಿ ಆಗಿದ್ದಾರೆ, ನಾವು ಅವರ ಸಮಾನ ಇದೀವಿ ಅಂದ್ರೆ ನಾವು ಸಹ ಪ್ರಕೃತಿಗೆ ಪತಿ ಆಗ್ಬಿಡ್ತೀವಿ. ಯಾರು ಈ ಸಮಯದಲ್ಲಿ ಸ್ವಯಂ ಸ್ಮೃತಿಯಲ್ಲಿ, ಪರಮಾತ್ಮನ ಸ್ಮೃತಿಯಲ್ಲಿ ಅಶರೀರಿ ಅಭ್ಯಾಸ ಯಾರು ಹೆಚ್ಚಿಗೆ ಮಾಡ್ತಾರೆ, ಸ್ವಯಂನ ಒಂದು ಸ್ಮೃತಿ, ಪರಮಾತ್ಮನ ಒಂದು ಸ್ಮೃತಿಯಲ್ಲಿ ಯಾರು ಹೆಚ್ಚಿಗೆ ಇರ್ತಾರೆ, ಯಾರು ತನ್ನನ್ನ 100% ಸಮರ್ಪಣೆ ಮಾಡಿರ್ತಾರೆ ಎಲ್ಲವನ್ನ, ಅವರು ಅಂತಿಮದವರೆಗೂ ಪ್ರಕೃತಿ ಅವ್ರಿಗೇನು ತೊಂದರೆನೂ ಕೊಡೋದಿಲ್ಲ. ಅಂತಿಮದಲ್ಲಿ ಅವರಿಗೆ ಏನ್ ಮಾಡುತ್ತೆ, ಸಹಯೋಗವನ್ನು ಕೊಡುತ್ತೆ. ವಿನಾಶದಲ್ಲಿ ವಿನಾಶ ಆಗೋದಿಲ್ಲ ಅಂತ ಆತ್ಮಗಳು, ವಿನಾಶದಲ್ಲಿ ವಿನಾಶ ಆಗೋದಿಲ್ಲ. ಯಾವುದೇ ಭೂಕಂಪಕ್ಕೆ ಸಿಲುಕೋದಿರ್ಬೋದು, ಇಲ್ಲ ಸುನಾಮಿಗಿರ್ಬೋದು, ಗಾಳಿಗಿರ್ಬೋದು, ಬೆಂಕಿಗಿರ್ಬೋದು, ಮಳೆಗಿರ್ಬೋದು, ಯಾವುದಕ್ಕೂ ಸಹ ಸಿಲುಕೋದಿಲ್ಲ. ಸ್ವ ಇಚ್ಛೆಯಿಂದ ಆತ್ಮ ಏನಾಗುತ್ತೆ, ಅಂತಿಮದ ಅವ್ರ ಪಾತ್ರ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಈಸಿಯಾಗಿ ಶರೀರವನ್ನ ಬಿಟ್ಟು ಹೊರಟೋಗುತ್ತೆ, ಯಾವುದೇ ದುಃಖ ನೋವು ಇಲ್ಲದೆ. ಇಲ್ಲಾಂದ್ರೆ ಇವಾಗ ಆಗುವಂತಹದ್ದು ಅದೇ ಅಲ್ವಾ. ಯಾವುದೇ ಒಂದು ಪ್ರಕೃತಿಯ ಒಂದು ಸಾಧನಗಳಿಗೆ, ಪ್ರಕೃತಿಗೆ ವಶ, ಅವುಗಳಿಗೆ ಸಿಲುಕಿ ಯಾರು ಶರೀರವನ್ನ ಬಿಡೋದಿಲ್ಲ. ಯಾರು ಪರಮಾತ್ಮನ ಒಂದು ಜೊತೆ ಸರ್ವ ಸಂಬಂಧವನ್ನ ಜೋಡಿಸಿರ್ತಾರೆ, ಪರಮಾತ್ಮನೇ ಯಾರಿಗೆ ಸರ್ವಸ್ವ ಆಗಿರ್ತಾರೆ ಅವರು ಮಾತ್ರ. ನಾವು ಪರಮಾತ್ಮನ ಮತದಂತೆ, ಶ್ರೀಮತದಂತೆ, ಅವನ ಆಜ್ಞೆಯಂತೆ ನಾವು ನಡೆದಾಗ ನಮ್ಮ ಆಜ್ಞೆಯಂತೆ ಪ್ರಕೃತಿ ನಡೆಯುತ್ತೆ. ಅರ್ಥ ಆಗ್ತಿದೆಯಲ್ಲ. ನಾವು ಸ್ವರಾಜ್ಯ ಅಧಿಕಾರಿಗಳಾಗದೇ ಇರೋದಕ್ಕೆ ಕಾರಣನೇ ನಾವು ಪರಮಾತ್ಮನ ಮತದಂತೆ ನಡೆಯದೇ ಇರುವಂತಹದ್ದು. ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಾನು ನನ್ನ ಮನಸ್ಸು ನನ್ನ ಆಜ್ಞೆಯಂತೆ ನಡೀತಿಲ್ಲ, ಬುದ್ಧಿ ನನ್ನ ಆಜ್ಞೆಯಂತೆ ನಡೀತಿಲ್ಲ, ನನ್ನ ಕರ್ಮೇಂದ್ರಗಳು ನನ್ನ ಆಜ್ಞೆಯಂತೆ ನಡೀತಿಲ್ಲ ಅಂದ್ರೆ ಕಾರಣ ನಾನು ಪರಮಾತ್ಮನ ಆಜ್ಞೆಯಂತೆ ನಡೀತಿಲ್ಲ. ಪರಮಾತ್ಮ ಏನ್ ಹೇಳಿದ್ದಾರೆ, ಸರ್ವ ಸಂಬಂಧಗಳಲ್ಲಿ ನನ್ನನ್ನು ನೆನಪು ಮಾಡಿ, ಸರ್ವ ಸಂಬಂಧದ ಪ್ರೀತಿಯನ್ನು ನಾನು ನಿಮಗೆ ಕೊಡ್ತೀನಿ, ಆ ರಸವನ್ನ ಅನುಭವ ಮಾಡಿ ಅಂತ ಹೇಳಿದ್ದಾರೆ. ಒಂದು ವಸ್ತುವಲ್ಲಿ ಏನ್ ನಿಮಗೆ ಪ್ರೀತಿ ಸಿಗುತ್ತೆ, ತೃಪ್ತಿ ಸಿಗುತ್ತೆ, ಅದು ನನ್ನಿಂದನೇ ಸಿಗುತ್ತೆ.
ಒಂದು ಪ್ರಕೃತಿಯಿಂದ ಏನು ಸಿಗುತ್ತೆ ಅದು ನನ್ನಿಂದನೇ ಸಿಗುತ್ತೆ. ದೇಹದಾರಿಗಳಿಂದ ಏನು ಸಿಗುತ್ತೆ ಅದು ಕೂಡ ನನ್ನಿಂದನೇ ಸಿಗುತ್ತೆ. ಅದು ಅವಿನಾಶಿಯಾಗಿ ಅಷ್ಟು ಶುದ್ಧ ಪವಿತ್ರವಾದಂತಹ ಒಂದು ಪ್ರೀತಿ ಎನ್ನುವಂಥದ್ದು, ಸರ್ವ ಸಂಬಂಧಗಳ ಪ್ರೀತಿ, ಸ್ನೇಹ, ಸಹಯೋಗ ಎಲ್ಲವೂ ಸಹ ಪಾಲನೆ ಎಲ್ಲವೂ ಸಹ ವಿನಾಶಿಯಾಗಿ ನನ್ನಿಂದ ನಿಮಗೆ ಸಿಗುತ್ತೆ. ನನ್ನೊಬ್ಬನನ್ನೇ ಸರ್ವ ಸಂಬಂಧಿಯಾಗಿ ನೆನಪು ಮಾಡಿ, ಆಗ ಅವರನ್ನು ನೆನಪು ಮಾಡ್ತಾ ಇದ್ರೆ ಅವರಂತೆ ನಾವು ನಡ್ಕೊಳ್ಳೋದು ಈಸಿ ಆಗ್ಬಿಡತ್ತೆ. ಯಾವಾಗ ನೆನಪಿರುತ್ತೆ ಸರ್ವಸ್ವ ಅವರೇ ಅಂತ ಹೇಳಿ ಏಕ್ ಬಾಬಾನೂ ದೂಸರ ನಾಕೋ ಅಲ್ವಾ, ಅವರೊಬ್ಬರೇ ಇನ್ಯಾರೂ ಇಲ್ಲ ಅಂತ ಯಾವಾಗ ಅವರ ಆಜ್ಞೆ ಅಂತ ನಾವು ನಡ್ಕೊಳ್ತಾ ಹೋಗ್ತೀವಿ, ಅವರ ಸ್ಮೃತಿನೂ ಸಹಜ ಆಗ್ಬಿಡತ್ತೆ ಅಲ್ವಾ. ಮತ್ತೆ ಅವ್ರು ಹೇಳ್ದಂಗೆ ಕೇಳೋಕ್ಕೂ ಈಸಿ ಆಗ್ಬಿಡತ್ತೆ, ಅದು ಸಹಜ ಸ್ವಭಾವ ಆಗ್ಬಿಡತ್ತೆ. ಆತ್ಮದಲ್ಲಿ ಶಕ್ತಿನೂ ಸಹ ತುಂಬ್ತಿರುತ್ತೆ. ನಮ್ಮಿಂದ ಇಡೀ ವಿಶ್ವ, ಪ್ರಕೃತಿ ಎಲ್ಲದಕ್ಕೂ ಸಹ ವೈಬ್ರೇಷನ್ಸ್ ಅನ್ನೋದು ಹೋಗ್ತಿರುತ್ತೆ. ಎಲ್ಲನೂ ಸಹ ನಮ್ಮ ಮೇಲೇ ಡಿಪೆಂಡ್ ಆಗಿದೆ, ನಾವೆಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಅಲ್ವಾ. ಇಲ್ಲಿ ಕೇವಲ ನಾವು ನಿಮಿತ್ತ ಆಗಿದ್ದೀವಿ ಅಲ್ವಾ, ಕೇವಲ ಇಲ್ಲಿ ನಾವೇನಾಗಿದ್ದೀವಿ, ನಿಮಿತ್ತ ಆಗಿದ್ದೀವಿ. ಎಲ್ಲದಕ್ಕೂ ನಿಮಿತ್ತ ಆಗ್ತಾ ನಾವು ಪರಮಾತ್ಮನ ಜೊತೆ ಸಂಬಂಧವನ್ನು ಇಡ್ತಾ ಎಲ್ಲ ನನ್ನನ್ನು ನಾನು ಕೊಡೋದು ಅಂದ್ರೇ ಸಹಯೋಗವನ್ನು ಕೊಡುವಂಥದ್ದು. ಪರಮಾತ್ಮನ ಒಂದು ಕಾರ್ಯ, ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನನ್ನ ಒಂದು ಸಹಯೋಗ ನಾನು ಕೊಡಬೇಕು ಅಂದರೆ ನಾನು ಇಲ್ಲಿ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ನಾನು ನಿಮಿತ್ತ ಆಗಿಬಿಡಬೇಕು. ನಾನು ನಿಮಿತ್ತ, ನನ್ನನ್ನು ನಾನು ಅವನಿಗೆ ಕೊಟ್ಟುಬಿಟ್ಟಿದ್ದೀನಿ ಆಯಿತಾ. ನನ್ನನ್ನು ಬಳಸಿಕೊಂಡು, ನನ್ನ ಬುದ್ಧಿಯನ್ನು ಬಳಸ್ಕೊಂಡು, ನನ್ನ ಒಂದು ಮನಸ್ಸನ್ನು ಬಳಸ್ಕೊಂಡು, ನನ್ನ ಒಂದು ಸಂಸ್ಕಾರವನ್ನು ಬಳಸ್ಕೊಂಡು ಯೂಸ್ ಮಾಡಿಕೊಂಡು, ನನ್ನ ಒಂದು ಶರೀರವನ್ನು ಬಳಸ್ಕೊಂಡು ಅವರು ಸೇವೆಯನ್ನು ಮಾಡ್ತಾರೆ. ನಾವು ನಿಮಿತ್ತ ಆಗಿರಬೇಕಾಗ ಆಗ ಏನಾಗತ್ತೆ, ಅವ್ರು ಏನು ಮಾಡ್ತಾರೆ ಅದೆಲ್ಲ ಪ್ರಾಪ್ತಿ ನಮಗೇನೆ. ನಮ್ಮ ಮೂಲಕ ಪರಿವರ್ತನೆನೂ ಮಾಡ್ತಾರೆ, ವಿಶ್ವವನ್ನ, ಪ್ರಕೃತಿಯನ್ನ, ನಮ್ಮನ್ನೂ ಸಹ ಪರಿವರ್ತನೆ ಮಾಡ್ತಾರೆ. ಕೇವಲ ಇಲ್ಲಿ ನಾವು ಎಲ್ಲವನ್ನ ಸಮರ್ಪಣೆ ಮಾಡಿ, ನಮ್ಮನ್ನೇ ನಾವು ಸಮರ್ಪಣೆ ಮಾಡಿ, ಸರೆಂಡರ್ ಮಾಡಿ ನಿಮಿತ್ತ ಆಗಬೇಕಾಗಿದೆ. ಆಲ್ರೆಡಿ ಸರೆಂಡರ್ ಬಗ್ಗೆನೂ ಬಾಬಾ ಆಲ್ರೆಡಿ ತಿಳಿಸಿದ್ದಾರೆ ಅಲ್ವಾ. ಅದು ಸಹ ನನ್ನ ಮೂಲಕ ಕ್ಲಾಸನ್ನು ಬಾಬಾ ಮಾಡಿಸಿದ್ದಾರೆ. ಸಮರ್ಪಣೆಯ ಒಂದು ಗುಹ್ಯ ಅರ್ಥ ಏನಿದೆ ಅಂತ. ಸಮರ್ಪಣೆ, ಸರೆಂಡರೇ ನಿಮಿತ್ತ ಭಾವ ಅಲ್ವಾ. ತನ್ನನ್ನು ಅಂದರೆ ಪರಮಾತ್ಮನನ್ನ ಸರ್ವ ಸಂಬಂಧಿಯಾಗಿ, ಸರ್ವಸ್ವವನ್ನಾಗಿ ಸ್ವೀಕಾರ ಮಾಡುವಂತಹದ್ದೇ ಏನಾಗಿದೆ, ಸಮರ್ಪಣೆ, ಸರೆಂಡರ್ ಆಗಿದೆ. ಇಲ್ಲಿ ನಾನೇ ಇರೋದಿಲ್ಲ, ನನ್ನದು ನಾನೇ ಇಲ್ಲ ಅಂದಮೇಲೆ ಇಲ್ಲಿ ನನ್ನದು ನಾನು ಅನ್ನೋಕ್ಕೆ ಏನಿದೆ, ನನ್ನವರು ಅನ್ನೋಕ್ಕೆ ಏನಿದೆ, ಏನು ಉಳಿದಿದೆ, ಎಲ್ಲನೂ ಬಾಬಾರವ್ರದೇ. ಅಷ್ಟು ಬೇಕು, ಅಷ್ಟು ಸಮರ್ಪಣ, ಅಷ್ಟು ನಿಮಿತ್ತ, ಅಷ್ಟು ಏನಾಗಬೇಕಾಗತ್ತೆ, ನಿಸ್ವಾರ್ಥಿ, ನಿಷ್ಕಲ್ಮಶ ಆಗಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ. ಪ್ರಕೃತಿಗೆ ನಾವು ಅಂದರೆ ಆತ್ಮಕ್ಕೆ ಪ್ರಕೃತಿಯ ಜೊತೆ ಕನೆಕ್ಷನ್ ಇರೋದ್ರಿಂದ, ನೀವು ಯಾವಾಗ ಆತ್ಮ ಪರಮಾತ್ಮನ ಜೊತೆ ಕನೆಕ್ಷನ್ ಇರುತ್ತೆ, ಸದಾ ಇರುತ್ತೆ, ಆಗ ಆತ್ಮದಿಂದ ಪ್ರಕೃತಿಗೆ ತಾನಾಗೆ ಏನಾಗ್ತಾ ಇರುತ್ತೆ, ವೈಬ್ರೇಷನ್ ಹರಡುತ್ತಿರುತ್ತೆ. ಯಾಕಂದರೆ ಆತ್ಮ ಜೊತೆ ಪ್ರಕೃತಿಗೆ ಕನೆಕ್ಷನ್ ಇದೆ. ಪರಮಾತ್ಮನ ಜೊತೆ ಆತ್ಮಕ್ಕೆ, ಆತ್ಮದ ಜೊತೆ ಪ್ರಕೃತಿಗೆ ಕನೆಕ್ಷನ್ ಇರೋದ್ರಿಂದ ನೀವು ಮಾಡಬೇಕಾಗಿರುವಂಥದ್ದು, ನಾವು ಮಾಡಬೇಕಾಗಿರುವಂತಹದ್ದು ಒಂದೇ, ನಾವು ಒಬ್ಬರ ನೆನಪಲ್ಲಿರುವಂಥದ್ದು, ಒಬ್ಬರನ್ನ ಸರ್ವಸ್ವವನ್ನಾಗಿ ಮಾಡಿಕೊಳ್ಳುವಂಥದ್ದು. ಯಾಕೆ ಅಂದರೆ ನಮಗೆಲ್ಲರಿಗೂ ಸಹ ಗೊತ್ತಿದೆ ಇದು ಕಷ್ಟ ಅಂತ ಹೇಳಿಬಿಟ್ಟು ಫಸ್ಟು ನಾವು ಅರ್ಥ ಮಾಡ್ಕೋಬೇಕು, ಸತ್ಯ ಯಾವುದು, ಅಸತ್ಯ ಯಾವುದು. ಇವಾಗ ಎಂತಹ ಸಮಯ ಇದೆ, ಬರೋ ಸಮಯ ಎಂತಹದ್ದಾಗಿದೆ. ಈಗ ನಾವು ಏನು ಮಾಡಬೇಕು, ಬಾಬಾ ತಿಳಿಸಿರೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಒಪ್ಪಿಕೊಂಡು ನಾವು ಅದರ ಮೇಲೆ ನಿಶ್ಚಯನ ಇಟ್ಕೊಂಡು ಅದರಂತೆ ನಾವು ನಡ್ಕೊಳ್ಬೇಕಾಗತ್ತೆ. ಅವಾಗ ಈಸಿ ಆಗುತ್ತೆ ನಮಗೆ. ನಾವು ದೇಹದ ಈ ಒಂದು ಕಲಿಯುಗದ ಒಂದು ಸಂಸ್ಕಾರಗಳಲ್ಲಿ, ದೇಹದ ಒಂದು ಅಭಿಮಾನದಲ್ಲಿ, ದೇಹದ ಸಂಬಂಧಗಳ ಜೊತೆ ಇರೋದ್ರಿಂದ ಅದೇ ನಮಗೆ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಇದು ನಾವು ನೆಕ್ಸ್ಟ್ ತಗೊಳ್ತೀವಿ. ಫಸ್ಟ್ ಪ್ರಿಯಾರಿಟಿ ಅನ್ನುವಂಥದ್ದು ನಾವು ಬಾಬಾ ಕೊಡ್ತಿಲ್ಲ ಅಂದಾಗ ಏನಾಗ್ಬಿಡುತ್ತೆ, ಇವುಗಳೇ ಬರ್ತಿರುತ್ತೆ ನಮಗೆ ಅಲ್ವಾ. ಇವುಗಳಲ್ಲಿ ಇರೋದ್ರಿಂದ ಅದು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅನ್ಸೋದಿಲ್ಲ, ಅದು ನಮಗೆ ಕಷ್ಟ ಆಗುತ್ತೆ ಅಲ್ವಾ.
ಅದು ನಮಗೆ ಕಷ್ಟ ಆಗ್ಬಿಡುತ್ತೆ. ಇವಾಗ ಸ್ಮೃತಿ ಬೇಕು ನಮಗೆ. ಇವಾಗ ನಾವು ಮನೆಗೆ ಹೋಗೋದಿದೆ, ಪ್ರತಿಯೊಬ್ಬರೂ ನೆನಪಿಟ್ಕೋಬೇಕಾಗಿರುವಂತಹ ಒಂದು ವಿಷಯ ಇದು ಅಲ್ವಾ. ನಾವೆಲ್ಲರೂ ಈಗ ಮನೆಗೆ ಹೋಗೋದಿದೆ, ಇದೆಲ್ಲನೂ ಬಿಟ್ಟು ಹೋಗೋದಿದೆ. ಎಲ್ಲ ಬಿಟ್ಟು ಹೋಗೋದ್ರಿಂದ ಎಲ್ಲದರ ಮೇಲೆ ಮಮತ್ವವನ್ನು ತೆಗಿಬೇಕಾಗತ್ತೆ, ಮಮಕಾರವನ್ನ ತೆಗಿಬೇಕಾಗತ್ತೆ. ಏನೇ ಇದ್ರೂ ಅವುಗಳ ಜೊತೆ ಇದ್ರೂ ಸಹ ನಿಮಿತ್ತವಾಗಿ, ಸೇವಾರ್ಥವಾಗಿ, ಕಲ್ಯಾಣಾರ್ಥವಾಗಿ, ಅತಿಥಿಯಾಗಿ ಇರಬೇಕಾಗತ್ತೆ ಅಲ್ವಾ. ಇಷ್ಟು ಮಾಡಬೇಕಾಗತ್ತೆ ನಾವು. ನಮ್ಗೆ ಈ ಒಂದು ಸ್ಮೃತಿ ಬೇಕಾಗತ್ತೆ. ನಮ್ಗೆ ಈಗ ಮನೆಗೆ ಹೋಗ್ಬೇಕು, ತಂದೆ ಬಂದಿರುವಂಥದ್ದೇ ಮನೆಗೆ ಕರ್ಕೊಂಡು ಹೋಗೋದಕ್ಕೆ, ಪರಿವರ್ತನೆ ಮಾಡೋದಕ್ಕೆ. ಇದನ್ನ ನಾವು ಯಾವತ್ತೂ ಮರಿಬಾರ್ದು. ಹೊರಗಡೆ ಗೊತ್ತಿಲ್ಲ ನಿಜ, ಪಾಪ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಮ್ಮಲ್ಲೇ ಅದು ಧಾರಣೆ ಆಗಿಲ್ಲ ಅಂತ ಅರ್ಥ. ನಮ್ಮಲ್ಲಿ ಅದು ಧಾರಣೆ ಆಯ್ತು ಅಂದ್ರೆ ಅವ್ರಿಗೂ ಅದು ಟಚಿಂಗ್ ಹೋಗುತ್ತೆ, ಅವ್ರಿಗೂ ಅದು ಸ್ಮೃತಿ ಬರುತ್ತೆ. ನಾವೇ ಇನ್ನು ದೇಹದ ಒಂದು ಅಭಿಮಾನದಲ್ಲಿ, ದೇಹದ ಸಂಸ್ಕಾರಗಳಲ್ಲಿ ಸಿಕ್ಕಾಕೊಂಡಿದೀವಿ ಅಂದ್ರೆ ನಮ್ಮಿಂದ ಅವರೂ ಸಹ ಬರೋದಿಲ್ಲ. ನಾವೇ ಇದೀವಲ್ಲ ಆಧಾರ ಮೂರ್ತಿಗಳು, ಪೂರ್ವಜರು, ಪೂಜ್ಯರು ಆಗಿರುವಂತಹ ನಾವೇ ಈ ತರ ಇದೀವಿ ಅಂದ್ರೆ, ಬೇರುಗಳೇ ಕಾಂಡನೇ ಈ ತರ ಇದೆ ಅಂದ್ರೆ ಇನ್ನ ರೆಂಬೆ ಕೊಂಬೆಗಳಿನ್ನೆಷ್ಟು ಮಾತ್ರ ಅಲ್ವಾ ಅವರೆಲ್ಲನೂ ಸಹ. ಅವರು ಆ ತರ ಆಗೋದಕ್ಕೂ ಕಾರಣ ನಾವೇನೇ ಅಲ್ವಾ. ನಾವು ಬೇರೆಯವರನ್ನ ಬ್ಲೇಮ್ ಮಾಡೋದನ್ನ ಫಸ್ಟು ಬಿಡ್ಬೇಕಾಗತ್ತೆ. ಈಗ ನಮ್ಮನ್ನ ನಾವು ಬಾಬಾರವರ ಪ್ರಕಾರ ನಾವು ಶ್ರೀಮದಂತೆ ನಡೀತಿದ್ದೀವಿ ಅಂದ್ರೆ ಅವರು ಸಹ ಕೇಳ್ತಾರೆ. ನಾವು ಹೇಳಿದ್ದನ್ನ ಅವರು ಅವಾಗ ಕೇಳ್ತಾರೆ. ಬಾಬಾರವರ ಶ್ರೀಮತದಂತೆ ನಾವು ನಡೀತಿದ್ದೀವಿ ಅಂದ್ರೆ ನಾವು ಹೇಳ್ದಂಗೆ ಪ್ರಕೃತಿನೂ ಕೇಳುತ್ತೆ, ಇಡೀ ವಿಶ್ವನೇ ಕೇಳುತ್ತೆ, ಒಪ್ಪುತ್ತೆ. ನಾವು ನಡೀತಿಲ್ಲ, ಅದೇ ಕಾರಣ. ಅರ್ಥ ಆಗ್ತಿದೆಯಲ್ಲ. ಈಗ ನಾವು ಮಾಡಬೇಕಾಗಿರುವಂಥದ್ದೇನು, ಈಗ ಪ್ರಕೃತಿಯಿಂದ ತುಂಬಾ ಬರೋದಿದೆ, ವಿಘ್ನಗಳು ತುಂಬಾ ಬರೋದಿದೆ. ಆ ಪ್ರಕೃತಿಗೆ ಒಂದು ವಿಕೋಪಗಳಲ್ಲಿ ಸಿಕ್ಕಾಕೋಬಾರದು ಅಂದ್ರೆ ಸ್ವಯಂನ ಸ್ಮೃತಿ, ತಂದೆ ಸ್ಮೃತಿ ನಾವು ಮರೆಯಂಗೇ ಇಲ್ಲ. ತಂದೆಯನ್ನ ಸರ್ವ ಸಂಬಂಧಿಯಾಗಿ ನೆನಪು ಮಾಡಲೇಬೇಕು. ಇಲ್ಲಾಂದ್ರೆ ಏನಾಗತ್ತೆ, ಇನ್ನೊಂದು, ನಾವು ಯಾವತ್ತೂ ಅಷ್ಟೇನೆ ಪ್ರಕೃತಿಯನ್ನ ತಿರಸ್ಕಾರ ಮಾಡಬಾರದು. ಅರ್ಥ ಆಯ್ತಲ್ಲ. ಬಿಸಿಲು ಜಾಸ್ತಿ ಇದೆ ಅಯ್ಯೋ ಅಂತ ಬೈತಾರೆ, ಬಿಸಿಲಿಲ್ಲ ಅಂದ್ರೆ ಬಿಸಿಲೇ ಇಲ್ಲ ಅಂತ ಬೈತಾರೆ. ಮಳೆ ಜಾಸ್ತಿ ಆದ್ರೂ ಬೈತಾರೆ, ಕಡಿಮೆ ಆದ್ರೂ ಬೈತಾರೆ. ಪ್ರಕೃತಿ ಏನು ಕೊಡುತ್ತೋ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಇದು ಡ್ರಾಮಾದಲ್ಲಿರುವಂತ ನಿಯಮ ಅಲ್ವಾ. ಏನೇ ಇದ್ರೂ ಅದನ್ನ ಸ್ವೀಕಾರ ಮಾಡಬೇಕು. ನಾವು ಅದಕ್ಕೆ ತಿರಸ್ಕಾರ ಮಾಡಬಾರದು, ಬೈಬಾರದು, ಶಾಪ ಹಾಕಬಾರದು. ಮಳೆ ಬಂದ್ರೂ ಓಕೆ, ಬರದೇ ಇದ್ರೂ ಓಕೆ. ಡ್ರಾಮಾದ ನಿಯಮ, ತಮೋಪ್ರಧಾನ ಪ್ರಪಂಚ, ತಮೋಪ್ರಧಾನತೆಯಲ್ಲಿರೋದ್ರಿಂದ ನಮ್ಮಿಂದನೇ ಅದು ತಮೋಪ್ರಧಾನ ಆಗಿದೆ ಅಂತಂದ್ಮೇಲೆ ಅದರಲ್ಲಿ ಒಂದು ವ್ಯತ್ಯಾಸಗಳು ಕಾಣ್ತಾ ಇದ್ದಾವೆ ಅಂದ್ರೆ ಅದು ನಾವೇ ಕಾರಣ ಆಗಿರೋದ್ರಿಂದ, ನಾವೇ ಕಾರಣ ಆಗಿ ನಾವೇ ಬೈದು ನಾವೇ ತಿರಸ್ಕಾರ ಮಾಡೋದು ಅದೆಷ್ಟು ಸರಿಯಾಗಿರುತ್ತೆ ಅಲ್ವಾ. ಅದಕ್ಕೆ ಅದು ಆ ಥರ ಆಗೋದಕ್ಕೆ ಕಾರಣ ನಾವು ಈಗ ವಯಸ್ಸಾಗೋಗಿದೆ, ಇವಾಗ ಹಳೇದಾಗೋಗಿದೆ. ವಯಸ್ಸಾಗಿರೋರು ಪಾಪ ಹೆಂಗಿರ್ತಾರೆ ಹೇಳಿ, ಎದ್ದೇಳಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ. ಹೇಗಿರುತ್ತೆ ಅವ್ರ ಪರಿಸ್ಥಿತಿ? ತುಂಬಾ ವಯಸ್ಸಾಗಿರೋರು ಆ ಒಂದು ಪರಿಸ್ಥಿತಿಯಲ್ಲಿದೆ ಈಗ ಪ್ರಕೃತಿ. ಮತ್ತೆ ಯಾವ ಟೈಮಿಗೆ ಮಳೆ ಬೀಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಯಾವ ಟೈಮಿಗೆ ಸೆಕೆ ಆಗುತ್ತೆ, ಬಿಸಿ ಆಗುತ್ತೆ, ಬಿಸಿಲು ಬರೋದು ಏನೂ ಗೊತ್ತಾಗೋದಿಲ್ಲ ಅಲ್ವಾ. ಮಳೆ ಇಲ್ದಿರೋ ಕಾಲದಲ್ಲಿ ಮಳೆ ಬೀಳುತ್ತೆ, ಚಳಿ ಇಲ್ದಿರೋ ಕಾಲದಲ್ಲಿ ಚಳಿ ಇರುತ್ತೆ. ಯಾಕೆ ಇದಿಷ್ಟೆಲ್ಲ ವ್ಯತ್ಯಾಸ ಅಂತಂದ್ರೆ ವಯಸ್ಸಾಗಿರೋರು ಹೇಗಿರ್ತಾರೆ ಹಾಗಿದೆ ಈಗ ಪ್ರಕೃತಿ ಅಲ್ವಾ. ನಾವೀಗ ಏನಿದ್ರೂ ಕೂಡ ನನ್ನ ಒಂದು ಸ್ವಸ್ಮೃತಿಯಲ್ಲಿ, ಸ್ವಧರ್ಮದಲ್ಲಿ ನಾನು ಸ್ಥಿತನಾಗಬೇಕಾಗತ್ತೆ, ಸ್ವಸ್ವರೂಪದಲ್ಲಿ ನಾನು ಸ್ಥಿತನಾಗಬೇಕಾಗತ್ತೆ, ಶಿವಶಕ್ತಿ ಆಗ್ಬೇಕಾಗತ್ತೆ. ನಾನು ಆತ್ಮ, ನಾನು ಯಾರಿಗೆ ಸ್ವಂತ ಆಗಿದ್ದೀನಿ, ನನಗೆ ಯಾರು ಸ್ವಂತ, ನಾನು ಯಾರಿಗೆ ಸ್ವಂತ. ಸ್ಮೃತಿಯಲ್ಲಿರುತ್ತಾ ನನ್ನ ಒಂದು ಸ್ವಧರ್ಮದಲ್ಲಿ, ಈ ಸತೋ ಗುಣಗಳೇ ನನ್ನ ಒಂದು ಸ್ವಧರ್ಮ ಅಲ್ವಾ, ಸ್ವಧರ್ಮಗಳಲ್ವಾ. ಅವುಗಳ ಒಂದು ಸ್ಮೃತಿಯಲ್ಲಿ, ಸ್ವರೂಪದಲ್ಲಿ ನಾನು ಇರ್ತಾ ಹೋಗ್ತೀನಿ ಅಂತಂದ್ರೆ ತಾನಾಗೆ ಪ್ರಕೃತಿಗೆ ಸಿಗ್ತಾ ಹೋಗುತ್ತೆ. ಇನ್ನು ಪ್ರಕೃತಿ ಹೇಗೆ ಸತೋ ಪ್ರಧಾನ ಆಗೋದು ಹೇಳಿ? ನಮ್ಮ ಮೂಲಕನೇ ತಾನೇ ಆಗ್ಬೇಕು. ಪ್ರಕೃತಿಯನ್ನ ಸತೋ ಪ್ರಧಾನ ಮಾಡೋ ಜವಾಬ್ದಾರಿನೂ ಸಹ ನಮ್ಮ ಮೇಲೇನೆ ಇದೆ. ಅದಕ್ಕೂ ನಾವು ನಿಮಿತ್ತ ಆಗಿದ್ದೀವಿ
ಆತ್ಮ ಸತೋಪ್ರಧಾನ ಆಯ್ತು ಅಂದ್ರೆ ಎಲ್ಲ ಸತೋಪ್ರಧಾನ ಆಗತ್ತೆ ಅಲ್ವಾ. ಅದು ಜವಾಬ್ದಾರಿ ನಮ್ಮದೇ. ವಿಶ್ವದ ಜವಾಬ್ದಾರಿನೂ ನಮ್ಮದೇ ಇದೆ. ಅದಕ್ಕೆಲ್ಲ ನಾವು ನಿಮಿತ್ತ ಆಗಿದ್ದೀವಿ. ಅದೆಲ್ಲನೂ ಸಹ ನಮ್ಮ ಮೇಲೇನೆ ಇದೆ. ಇಲ್ಲಿ ಮೇಯ್ನು ಆತ್ಮ ಪರಮಾತ್ಮನ ಜೊತೆ ಲಿಂಕ್ ಕರೆಕ್ಟ್ ಆಗಿರಬೇಕು. ಸರ್ವ ಸಂಬಂಧಿ ಆಗಿರುವಂಥದ್ದು ಪರ್ಫೆಕ್ಟ್ ಕರೆಕ್ಟ್ ಇರಬೇಕು. ಆಗ ಎಲ್ಲನೂ ಸಹ ಅವರೊಬ್ಬರ ಸ್ಮೃತಿ ಇದೆ ಅಂದರೆ ಅವರ ಸ್ಮೃತಿ ಅಂತಲೇ ನಮ್ಮ ಒಂದು ಸ್ಥಿತಿ ತಯಾರಾಗತ್ತೆ. ಸ್ಥಿತಿ ಅಂತಲೇ ನಮ್ಮ ಒಂದು ಗತಿನೂ ಸಹ ತಯಾರಾಗತ್ತೆ, ಸಿಗುತ್ತೆ ಕೂಡ. ಇಲ್ಲಿ ಮೇನ್ ಇರುವಂಥದ್ದು ಇದೇ ಆಗಿದೆ. ಯಾವ ಸಮಯದಲ್ಲಿ ಎಲ್ಲಿ ಏನಾಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅಚಾನಕ್ ಅಂತ ಹೇಳಿದ್ದಾರೆ ಬಾಬಾ ಅಲ್ವಾ. ಯಾಕಂದ್ರೆ ಈಗ ಸಮಯ ಪರಿವರ್ತನೆಯ ಸಮಯ. ನಾವು ಈಗ ಇವಾಗ 11 ವರ್ಷ ಇದೆ. ಅಯ್ಯೋ ಇನ್ನು ಅಂದ್ರೆ ಏನು ಯಾವುದಿದು ಸಂಗಮ ಯುಗ 100 ವರ್ಷ, ಅದರಲ್ಲಿ ಈಗ 89 ಇನ್ನೂ ಇದೆಯಲ್ಲ 11 ವರ್ಷ. ಆದರೆ ಇಲ್ಲ, 11 ವರ್ಷ ಅಂತ ಹೇಳ್ತೀವಿ, ಆದರೆ ನಾವಿರ್ತೀವೋ ಇಲ್ಲೋ ಗೊತ್ತಿಲ್ಲ ಅಲ್ವಾ. ನಮ್ಮ ಸಮಯದ ನಮ್ಮ ಒಂದು ಬದುಕಿರ್ತೀವೋ ಇಲ್ಲೋ ಅದು ಗ್ಯಾರಂಟಿ ಇಲ್ಲ ನಮಗೆ ಅಲ್ವಾ. ಮತ್ತೆ ಅದೂ ಸಹ ಈಗ ಕ್ಲೀನಿಂಗ್ ಶುರು ಆಗಬೇಕಾಗಿದೆ. ಏನಾಗಬೇಕಾಗಿದೆ? ಕ್ಲೀನಿಂಗ್ ಶುರು ಆಗಬೇಕಾಗಿದೆ. ಈ ಕ್ಲೀನಿಂಗ್ ಶುರು ಆಗಬೇಕಾದ್ರೆ ಈ ಪ್ರಾಕೃತಿಕ ವಿಕೋಪಗಳಾಗಲೇಬೇಕಾಗತ್ತೆ. ಮತ್ತೆ ಈ ಪಾಪ ಎಲ್ಲ ತೊಳಿಬೇಕು ಅಂದ್ರೆ ಅವೆಲ್ಲ ಹೋಗ್ಬೇಕು ಅಂದ್ರೆ ಇವೆಲ್ಲ ಕ್ಲೀನ್ ಆಗಲೇಬೇಕಾಗಿದೆ. ಈಗ ಸೂಕ್ಷ್ಮವಾಗಿ ಏನಾಗ್ತಾ ಇದೆ? ಪರಿವರ್ತನೆ ಆಗ್ತಾ ಅಂದ್ರೆ ನಮ್ಮಲ್ಲಿ ನಾವು ನೆನಪನ್ನ ಮಾಡ್ತಾ 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 ನಾವು ಇದರಲ್ಲಿ ಬರ್ತಾ ಯೋಗದಲ್ಲಿ ಹೆಚ್ಚಿಗೆ ಸ್ಮೃತಿಯಲ್ಲಿ ಆತ್ಮದಲ್ಲಿ ಶಕ್ತಿ ಬರ್ತಾ ಏನಾಗ್ತಾ ಹೋಗುತ್ತೆ? ಸೂಕ್ಷ್ಮವಾಗಿ ಎಲ್ಲ ಪರಿವರ್ತನೆ ಆಗ್ತಾ ಹೋಗ್ತಾ ಮತ್ತೆ ಸ್ಥೂಲವಾಗಿ ಎಲ್ಲನೂ ಸಹ ಪರಿವರ್ತನೆ ಆಗಲೇಬೇಕಾಗದೆ. ಎಲ್ಲ ಗೊತ್ತಿದೆ, ಎಲ್ಲ ಇಡೀ ವಿಶ್ವನೇ ಫುಲ್ಲು ಎಲ್ಲ 3 ಕಡೆ ನೀರು, ಒಂದು ಕಡೆ ಭೂಮಿ, ಅದೇ ಭಾರತ, ಅದೇ ಸ್ವರ್ಗ. ಅಷ್ಟಾಗ್ಬೇಕಂದ್ರೆ ಎಲ್ಲ ನೀರು ಎಲ್ಲ ಸಮ ಆಗ್ಬಿಡತ್ತೆ. ಎಲ್ಲ ಒಳಗಡೆ ಹೋಗುತ್ತೆ, ಎಲ್ಲ ನೀರಾಗತ್ತೆ, ಮಧ್ಯದಲ್ಲಿ ಭೂಮಿ, ಅದು ನಮ್ಮ ಭಾರತ ಇದೆ ಅಲ್ವಾ. ಈಗ ಗೃಹ ಯುದ್ಧಗಳು ನಡೆಯೋದಿದೆ, ಸಿವಿಲ್ ವಾರ್ಸ್ ನಡೆಯೋದಿದೆ, ಇವಾಗೆಲ್ಲ ನಡೀತಿದ್ದಾವೆ ಎಲ್ಲನೂ ಸಹ. ಅದು ಅತಿಯಲ್ಲಿ ಹೋಗಿ ಅಂತ್ಯ ಆಗತ್ತೆ. ಅವುಗಳಲ್ಲೆಲ್ಲ ತಡ್ಕೊಳ್ಳೋ ಶಕ್ತಿನೂ ನಮಗೆ ಬೇಕಾಗತ್ತೆ. ನಾವು ದೇಹಾಭಿಮಾನದಲ್ಲಿ ದೇಹದ ಒಂದು ಸಂಸ್ಕಾರಗಳಲ್ಲಿ ಇದೀವಿ ಅಂದ್ರೆ ಆ ನೋವು ದುಃಖ ನಮ್ಮನ್ನ ಬಿಡೋದಿಲ್ಲ. ಆ ನೋವು ದುಃಖದಲ್ಲಿರ್ಬೇಕಾದ್ರೆ ಯೋಗ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ತಂದೆ ಜೊತೆ ಕನೆಕ್ಟ್ ಆಗೋದಕ್ಕೆ ನಮಗೆ ಆಗೋದಿಲ್ಲ, ಕಷ್ಟ ಆಗತ್ತೆ, ಆ ನೋವೇ ಇರುತ್ತೆ ಅಲ್ವಾ. ಈಗ ಶರೀರದಲ್ಲಿ ಯಾವ್ದಾದ್ರು ಒಂದ್ ಸ್ವಲ್ಪ ತಲೆನೋವು ಬಂದ್ರೆ, ಒಂದ್ ಸ್ವಲ್ಪ ಗಾಯ ಆಯ್ತು ಅಂದ್ರೆ ಆ ನೋವಲ್ಲಿ ಸಿಕ್ಕಾಕೊಳ್ತೀವಿ ಹೊರತು ನೆನಪು ಮಾಡೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಅಷ್ಟು 4 ಕಡೆ ದುಃಖದ ವಾತಾವರಣ, ಎಣಗಳು ಹೇಗಿರುತ್ತೆ, ರಕ್ತದ ಕುಳಿ ಅನ್ನೋದು, ರಕ್ತದ ನದಿಗಳ ರೀತಿ ಇರುತ್ತೆ, ಅಷ್ಟು ದುಃಖ ಇರುತ್ತೆ, ಒಬ್ರಿಗೊಬ್ರು ಸಾಯಿಸ್ಕೊಳ್ತಿರ್ತಾರೆ, ಬಾಂಬ್ಗಳು ಏನೇನೆಲ್ಲ ನಡೀತಿರುತ್ತೆ. ಆ ಒಂದು ಮಧ್ಯದಲ್ಲಿ ನಮ್ಮನ್ನ ನಾವು ಪರಮಾತ್ಮನ ಜೊತೆ ಕನೆಕ್ಟ್ ಮಾಡ್ಕೊಳ್ಬೇಕು. ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಅಷ್ಟು ದುಃಖದ ನಿಮಗಿಂತ ದುಃಖದ ವೈಬ್ರೇಷನ್ಸೇ, ಅಶಾಂತಿಯ ವೈಬ್ರೇಷನ್ಸೇ ಜಾಸ್ತಿ ಇರುತ್ತೆ. ಮತ್ತೆ ಅದೇ ನಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ ಹೊರತು ನಾವು ಪರಮಾತ್ಮನ ಜೊತೆ ಕನೆಕ್ಟ್ ಆಗಕ್ಕಾಗೋದಿಲ್ಲ. ಅದರಿಂದನೇ ಬಾಬಾ ತಿಳಿಸ್ತಾರೆ, ಮಕ್ಕಳೇ ಪ್ರತಿ ಸೆಕೆಂಡು ಶ್ವಾಸನು ನಿಮ್ಮ ಒಂದು ಸ್ಮೃತಿಯನ್ನ ಮರಿಬೇಡಿ, ನನ್ನ ಒಂದು ಸ್ಮೃತಿಯನ್ನ ಮರಿಬೇಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೆ ಹೇಳ್ತಾರೆ. ದುಃಖದಲ್ಲಿ ನಾವು ನೆನಪು ಮಾಡೋದಕ್ಕಾಗೋದಿಲ್ಲ, ಆ ವೈಬ್ರೇಷನ್ ಅಲ್ಲಿ ನಾವು ಅಲ್ವಾ. ಮನೆಯಲ್ಲೇ ಆಗ್ಲಿ ಏನಾದ್ರು ಒಂದು ಸಮಸ್ಯೆ ಆಗ್ಬಿಡ್ತು ಅಂದ್ರೆ ಅದ್ರ ಕಡೆನೆ ಚಿಂತೆ ಎಲ್ಲ ಹೋಗ್ಬಿಡುತ್ತೆ. ಯೋಗ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ, ಮುರುಳಿ ಕೇಳೋದಕ್ಕೆ ಮನಸ್ಸು ಬರೋದಿಲ್ಲ. ಎಷ್ಟೋ ಜನ ಅನುಭವ ಆಗಿದೆ ಪ್ರಾಕ್ಟಿಕಲ್ ಆಗಿ ಅಲ್ವಾ. ಮತ್ತೆ ಆ ಸಮಯ ಹೇಗಿರುತ್ತೆ? ಆ ಸಮಯದಲ್ಲಿ ಹೇಗಿರುತ್ತೆ ಯೋಚನೆ ಮಾಡ್ಬೇಕಲ್ವಾ ನಾವು. ಸಮಯ ಅತಿ ಕಡಿಮೆ ಇದೆ, ಅತಿ ಕಡಿಮೆ ಇದೆ. ಈಗ ಅದು ಕ್ಲೀನಿಂಗ್ ಆಗ್ಬೇಕು, ಸ್ಥೂಲವಾಗಿ ಕ್ಲೀನಿಂಗ್ ಆಗ್ಬೇಕಾಗತ್ತೆ. ಅದಕ್ಕೆ ಸಮಯ ಬೇಡವಾ? ಯಾವಾಗೂ ನಮಗೇ ಕೊಟ್ಕೊಂಡಿದ್ರೆ ಬಾಬಾ ಅದು ಯಾವಾಗ ಕ್ಲೀನ್? ನೀವಾಗ್ಲಿ ಆಗದೆ ಹೋಗ್ಲಿ ಡ್ರಾಮಾನುಸಾರವಾಗಿ ಪ್ರಕೃತಿ ಪರಿವರ್ತನೆ ಆಗ್ಲೇಬೇಕು, ಹೊಸ ಪ್ರಪಂಚ ಬರಲೇಬೇಕು. ಯಾರಿಗೋಸ್ಕರನೂ ಕಾಯೋದಿಲ್ಲ. ಅದು ಯಾರು ಮೇಯ್ನು ಆಗ್ಬೇಕಾಗಿದೆ ಸತ್ಯುಗದಲ್ಲಿ ಬರುವಂಥವರು, ಅಡ್ವಾನ್ಸ್ ಜನ್ಮವನ್ನ ಯಾರು ತಗೊಳ್ತಾರೆ, ಎಲ್ಲಿ ಯಾರು ಫಸ್ಟ್ ಡಿವಿಷನ್ ಅಲ್ಲಿ ಯಾರು ಬರ್ತಾರೆ ಅವ್ರು ರೆಡಿ ಆಗಿದ್ರೆ ಸಾಕು ಅಲ್ವಾ. ಬೇರೆಯವ್ರು ಯಾರಿಗೋಸ್ಕರ ನಾವು ಆಗಿಲ್ಲ ಅಂದ್ರೆ ತಯಾರಾಗೋರು ಇನ್ನೊಬ್ರು ಇರ್ತಾರೆ, ಬಾಬಾ ಮಾಡಿಸ್ಕೊತಾರೆ ಅವ್ರ ಮೂಲಕ ಅಷ್ಟೇ. ನಾನ್ ಮಾಡಿಲ್ಲ ಅಂತ ಕೂತ್ಕೊಳ್ಳೋದಿಲ್ಲ ಬಾಬಾ. ನಾನ್ ಮಾಡಿಲ್ಲ ಅಂದ್ರೆ ನಾನು ಕಳ್ಕೊಂಡೆ, ನನ್ನ ಭಾಗ್ಯವನ್ನ ನಾನು ಕಳ್ಕೊಂಡೆ ಅಷ್ಟೇ ಅಲ್ವಾ. ಬೇರೆಯವ್ರು ಇದಾರಲ್ಲ ಅವರನ್ನ ರೆಡಿ ಮಾಡ್ತಾರೆ. ಯಾರಿಗೆ ನಶೆ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಯಾರು ಸಮರ್ಪಣೆ ಮಾಡಿರ್ತಾರೆ, ಯಾರು ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಯಾರು ಇರ್ತಾರೆ ಅವ್ರ ಕೈಯಲ್ಲಿ ಮಾಡಿಸ್ಕೊತಾರೆ.
ನಾನು ಮಾಡಿಲ್ಲ ಅಂದ್ರೆ ಅದು ನನ್ನ ದುರಾದೃಷ್ಟ ಅಲ್ವಾ? ಅಂತಿಮದಲ್ಲಿ ಆ ಒಂದು ಪರಿಸ್ಥಿತಿಗಳಿಗೆ ಸಿಕ್ಕಾಕೊಂಡು ಪಶ್ಚಾತ್ತಾಪ ಪಡೋದಕ್ಕೆ ಈಗಲಿಂದಾನೇ ನಾವು ಎಚ್ಚರವಾಗಿರುತ್ತಾ ಟೆನ್ಷನನ್ನು ಕೊಡ್ತಾ ನಾವು ಮಾಡ್ಕೊಂಡು ಹೋಗೋದು ತುಂಬ ಅವಶ್ಯವಾಗಿದೆ. ಯಾವುದು ಬರೋದಿಲ್ಲ, ನಮ್ಮ ಜೊತೆ ಯಾರು ಬರೋದಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಲೌಕಿಕದಾಗಿದ್ದಾಗಿಂದನೂ ನಮಗೆ ಗೊತ್ತಿದೆ, ಇಲ್ಲಿ ಯಾರಿಗೂ ಏನು ಕೊಡೋದಕ್ಕೂ ಆಗಲ್ಲ, ಯಾರು ಜೊತೆಯಲ್ಲೂ ಬರೋದಿಲ್ಲ. ಬಾಬಾ ಬಂದಿದ್ದಾರೆ, ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರ ಜೊತೆಯಲ್ಲಿ ಹೋಗ್ಬೇಕಂದ್ರೆ ನಾವು ಅವ್ರ ಮಾತಂತೆ ನಡ್ಕೊಳ್ಬೇಕು, ಅವ್ರು ಹೇಳಿದಂತೆ ನಾವು ಕೇಳಬೇಕಾಗತ್ತೆ. ನಾವು ಅವ್ರು ಹೇಳಿದ ಮಾತು ನಾವು ಕೇಳಿಲ್ಲ ಅಂದ್ರೆ ಏನಾಗ್ಬಿಡತ್ತೆ? ಸರ್ವ ಸಂಬಂಧಿಯಾಗಿ ತಂದೆ, ಶಿಕ್ಷಕ, ಸದ್ಗುರು ಸರ್ವ ಸಂಬಂಧಿಯಾಗಿ ಅವ್ರು ನಮಗೆ ಮತವನ್ನು ಕೊಡ್ತಿದ್ದಾರೆ ಅಂತ ನಾವು ಅವ್ರ ಮತದಂತೆ ನಾವು ನಡೆದಿಲ್ಲ ಅಂದಾಗ ಏನಾಗುತ್ತೆ ಅಲ್ವಾ? ಏನಾಗುತ್ತೆ ಅಲ್ವಾ? ನಾವೇ ಯೋಚನೆ ಮಾಡ್ಬೇಕಾಗತ್ತಲ್ಲ ಏನಾಗುತ್ತೆ ಆಮೇಲೆ ಅಂತ. ನಾವು ಸ್ಥೂಲವಾಗೇ ಆಗ್ಲಿ, ಯಾರಾದ್ರೂ ಲೌಕಿಕದಲ್ಲೇ ಆಗ್ಲಿ, ತಂದೆ ತಾಯಿ ಮಾತು ಕೇಳಿಲ್ಲ ಅಂದ್ರೆ ಅವ್ರಿಗೆ ಎಂತ ಗತಿ ಬರುತ್ತೆ ಗೊತ್ತಾ ಅಂತ ಯೋಚನೆ ಮಾಡ್ತೀವಿ. ಹೇಳ್ತೀವಲ್ಲ ನಾವು, ಅವ್ರ ಅಪ್ಪ ಅಮ್ಮ ಮಾತು ಕೇಳಿಲ್ಲ, ಗೌರವ ಕೊಡ್ಲಿಲ್ಲ, ಅವರು ಇಷ್ಟದಂತೆನೆ ಯಾರ ಮಾತೋ ಕೇಳಿ ಹಾಳಾದ್ರವರು, ಅವ್ರಿಗೆ ನೋಡಿ ಎಂತ ಗತಿ ಬಂದಿದೆ ಅಂತ ನಾವು ಮಾತಾಡ್ಕೊತೀವಿ. ಇಲ್ಲಿ ನಮಗೆ ಈ ಸಮಯದಲ್ಲಿ ಸರ್ವ ಸಂಬಂಧಿ ಸರ್ವಸ್ವ ಪ್ರಪಂಚನೂ ಅಂದ್ರೆ ಸರ್ವ ಪ್ರಪಂಚನೂ ಯಾರಾಗಿದ್ದಾರೆ? ಪರಮಾತ್ಮ ಆಗಿದ್ದಾರೆ. ಮತ್ತೆ ಅವ್ರ ಮಾತು ನಾನು ಕೇಳಿಲ್ಲ ಅಂದ್ರೆ ನನಗೆಲ್ಲ ಅಂತಿಮದಲ್ಲಿ ಎಂತ ಗತಿ ಬರುತ್ತೆ? ನಾನೇ ಯೋಚನೆ ಮಾಡ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅವುಗಳೆಲ್ಲ ಸಿಕ್ಕಾಕೋಬಾರ್ದು ಅಂದ್ರೆ ನಾವು ಎಷ್ಟು ಸಹಯೋಗ ಕೊಡ್ತೀವಿ. ತಂದೆಯವರಿಗೆ ನನ್ನನ್ನು ನಾನು ಕೊಟ್ಟೆ, ನನ್ನಿಂದ ಸಹಯೋಗ ಬಾಬಾ ತಗೊಳ್ತಿದ್ದಾರೆ, ನಿಮಿತ್ತ ಆಗಿದ್ದೀನಿ, ಎಲ್ಲವನ್ನೂ ಬಾಬಾ ಮಾಡ್ತಿದ್ದಾರೆ ಅಂದಾಗ ಮತ್ತೆ ಪ್ರಕೃತಿನೂ ಸಹ ಏನಾಗತ್ತೆ? ನನ್ನ ಮಾತು ಕೇಳಿ ನನಗೆ ಸಹಯೋಗ ಕೊಡುತ್ತೆ. ಯಾವುದೇ ಅಂತಹ ಒಂದು ಪರಿಸ್ಥಿತಿಗಳಲ್ಲಿ ಅದು ನನಗೆ ಹಾನಿ ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ, ನನಗೆ ಇನ್ನೂ ಸಹಯೋಗನೇ ಕೊಡುತ್ತೆ. ಈಗ ನೋಡಿ, ಎಲ್ಲಿ ಬ್ಯಾಂಕಾಕಲ್ಲಿ ಆ ಥರ ಏನಾಗಿದೆ, ಎಕ್ಸಾಂಪಲ್ಗೆ ಅಲ್ಲಿ ಥೈಲ್ಯಾಂಡಲ್ಲಿ ಒಬ್ಬರು ಸಿಸ್ಟರು ಸುಜಾತ ಅಂತ ಹೇಳಿಬಿಟ್ಟು ಒಬ್ಬ ಸಿಸ್ಟರು ಮುರುಳಿಯನ್ನ ಓದ್ತಿದ್ದಾರೆ. ಆ ಎಲ್ಲ ಭೂಕಂಪ ಆಗ್ತಿದೆ, ಎಲ್ಲ ಗೋಡೆಗಳೆಲ್ಲ ಬೀಳ್ತಾ ಇದ್ದಾವೆ, ಆದರೆ ಅವರು ಮುರುಳಿಯನ್ನು ನುಡಿಸ್ತಾನೆ ಇದ್ದಾರೆ. ಆದರೆ ಅವ್ರು ಇರೋ ಜಾಗದಲ್ಲಿ ಏನೂ ಆಗಿಲ್ಲ. ಅವ್ರು ಎಲ್ಲಿ ಕೂತಿದ್ದಾರೆ, ಬಾಬಾ ಅವರವರು ಒಂದು ಫೋಟೋ ಇದೆ, ಮುಂದೆ ಕೂತು ಮುರುಳಿ ನುಡಿಸ್ತಿದ್ದಾರೆ, ನಿಮಿತ್ತವಾಗಿ ಮುರುಳಿ ಕ್ಲಾಸನ್ನು ಮಾಡ್ತಿದ್ದಾರೆ ಅಲ್ಲಿ. ಆದರೆ ಅಲ್ಲಿ ಸುಮ್ಮನೆ ಗೋಡೆ ನೆರೆ ಬಿದ್ದಿದೆ ಅಷ್ಟೇ, ಏನು ಪ್ರಾಬ್ಲಮ್ ಆಗಿಲ್ಲ. ಹೊರಗಡೆ ಅಂದರೆ ಅಲ್ಲಿ ಅವರಿಂದ ಒಂದು ಸ್ವಲ್ಪ ಮುಂದೆ ಏನಾಗಿದೆ, ಎಲ್ಲ ಗೋಡೆಗಳೆಲ್ಲ ಬಿದ್ದಿದೆ, ಪಾತ್ರೆಗಳೆಲ್ಲ ಬಿದ್ದಿದೆ. ನಮಗೆ ರಕ್ಷಣೆ ಬಾಬಾನೇ ಆಗಿದ್ದಾರೆ, ಆಯ್ತಾ? ನಾವಿಷ್ಟು ಬಾಬಾರವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಬಾಬಾರವರ ಒಂದು ಅಂದರೆ ಎಲ್ಲರೂ ಬಾಬಾರವರ ಸೃಷ್ಟಿ ಅಂತ ನಾವು ಹೇಳ್ತೀವಲ್ಲ, ಬಾಬಾರವರ ಪ್ರಕೃತಿ ಇರ್ಬೋದು, ಎಲ್ಲವೂ ಬಾಬಾರವರ ಸೃಷ್ಟಿ ಅಂತೀವಲ್ಲ. ನಾವು ಬಾಬಾರವರ ಮಾತು ನಾವು ಕೇಳ್ತೀವಿ ಅಂತಂದರೆ, ಅವರ ಮತದಂತೆ ನಾವು ನಡೀತಿರ್ತೀವಿ ಅಂತಂದರೆ ಮತ್ತೆ ಅವು ನಮಗೆ ತೊಂದರೆ ಮಾಡೋದಕ್ಕೆ ಬಾಬಾ ಬಿಡೋದಿಲ್ಲ ಕೂಡ, ಅವು ನಮ್ಗೆ ತೊಂದರೆನೂ ಮಾಡೋದಿಲ್ಲ. ನಮ್ಮಿಂದ ಅವುಗಳಿಗೆ ಸಹಯೋಗ ಹೋಗ್ತಿದೆ, ನಮ್ಮಿಂದ ಅವುಗಳಿಗೆ ಸತೋಪ್ರಧಾನವಾದ ಪವಿತ್ರತೆ, ಶಾಂತಿ ಎಲ್ಲನೂ ಹೋಗ್ತಿದೆ ಅಂದ್ರೆ ಅವು ನಮಗೇನಕ್ಕೆ ತೊಂದರೆ ಕೊಡ್ತವೆ ಅಲ್ವಾ? ತೊಂದರೆ ಕೊಡೋದಿಲ್ಲ. ಹಾಗೆ ಒಂದು ಸಣ್ಣ ಎಕ್ಸಾಂಪಲ್ ಈ ಥರ ಇದೆ. ಮತ್ತೆ ಅಂತಿಮದಲ್ಲಿ ಅಷ್ಟೇ, ಇವಾಗ ಬರುವಂತಹ ಸಮಯ ತುಂಬ ಭಯಾನಕವಾಗಿ ನಾವು ಊಹೆನೂ ಮಾಡಿರೋದಿಲ್ಲ ಆ ಥರ ನಡೆಯೋದಿದೆ ಅಂತ ಬಾಬಾ ಹೇಳಿದ್ದಾರೆ. ನೀವ್ಯಾವತ್ತೂ ಸಹ ಕನಸಲ್ಲೂ ಯೋಚನೆ ಮಾಡಿರೋದಿಲ್ಲ ಮಕ್ಕಳೇ, ನೀವು ಯಾವತ್ತೂ ನೋಡಿರೋದಿಲ್ಲ, ಊಹೆನೂ ಮಾಡಿರೋದಿಲ್ಲ, ಆ ಥರ ನಡೆಯುತ್ತೆ ಅಂತ ಹೇಳಿದ್ದಾರೆ ಬಾಬಾ. ಅವೆಲ್ಲದಕ್ಕೂ ನಾವು ರೆಡಿಯಾಗಿರಬೇಕು. ಯಾವಾಗ ನಾವು ಆತ್ಮಶಕ್ತಿಶಾಲಿ ಆಗಿರುತ್ತೆ, ಪರಮಾತ್ಮನ ಜೊತೆ ಇರುತ್ತೆ, ನನಗೆ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಅವರನ್ನು ಯಾರು ಆಧಾರ ಮಾಡ್ಕೊಂಡಿರ್ತಾರೆ, ಡಿಪೆಂಡ್ ಆಗಿರ್ತಾರೆ, ಪ್ರಪಂಚದಲ್ಲಿ ಏನೇ ಆದರೂ ಅವುಗಳ ಒಂದು ಪ್ರಭಾವದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ, ಅವೇನು ತೊಂದರೆನೂ ಕೊಡೋಕ್ಕಾಗೋದಿಲ್ಲ ಅವ್ರಿಗೆ. ಅರ್ಥ ಆಯ್ತಲ್ಲ? ಈಗ ನಾವು ಪ್ರಕೃತಿಗೆ ಪತಿಗಳಾಗಬೇಕಂದ್ರೆ ಯಾರು ಮೇಯ್ನು ಪತಿ ಯಾರು? ಪರಮಾತ್ಮನಿಗೆ ನಾವು ಅವನ ಒಂದು ಮತದಂತೆ ನಾವು ನಡ್ಕೊಳ್ಬೇಕಾಗತ್ತೆ. ಆಗ ಅವರ ಸಮಾನ ನಾವು ಆದ್ವಿ ಅಂದ್ರೆ ನಾವು ಸಹ ಪ್ರಕೃತಿಗೆ ಪತಿಗಳಾಗ್ತೀವಿ. ನಮಗೆ ಅವು ಸಹಯೋಗ ಕೊಡುತ್ತೆ.
ಇಲ್ಲಿ ನಾವು ಆ ರೀತಿ ನಾವು ಪಾಲನೆಯನ್ನು ನಾವು ಈ ಸಮಯದಲ್ಲಿ ನಾವು ಮಾಡಬೇಕಾಗತ್ತೆ. ನಾವು ಎಷ್ಟು ಆತ್ಮದ ಸ್ಮೃತಿಯಲ್ಲಿ ಇರ್ತೀವಿ, ಪರಮಾತ್ಮನ ಸ್ಮೃತಿಯಲ್ಲಿ ಇರ್ತೀವಿ, ಎಷ್ಟು ನಾವು ಸ್ವಧರ್ಮದಲ್ಲಿ ಇರ್ತೀವಿ, ಅಷ್ಟು ವೈಬ್ರೇಷನ್ಸು ಏನಾಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಯಾವಕ್ಕೂ ಧನ್ಯವಾದ, ಕೃತಜ್ಞರಾಗಿರ್ಬೇಕು. ಪ್ರತಿಯೊಂದು ತತ್ವಕ್ಕೂ ನಾವು ಕೃತಜ್ಞರಾಗಿರ್ಬೇಕಾಗತ್ತೆ. ನಾವು ಅರ್ಧಕಲ್ಪದಿಂದ ನಾವೇನ್ ತಮೋಪ್ರಧಾನ ಆಗೋದಕ್ಕೆ ಏನ್ ನಾವು ಕಾರಣ ಆಗಿದ್ದೀವಲ್ಲ, ಕ್ಷಮಾಪಣೆಯನ್ನು ಕೋರ್ಬೇಕಾಗತ್ತೆ. ಪ್ರತಿಯೊಂದು ತತ್ವಕ್ಕೂ ಕೆಲವೊಂದ್ಸರಿ ನಿಮ್ಗೆ ಟೈಮ್ ಇತ್ತು ಯೋಗದಲ್ಲಿ ಅಂತಂದಾಗ ಸ್ವಾರಿಯನ್ನು ಕೇಳಿ, ಕ್ಷಮಾಪಣೆಯನ್ನು ಕೇಳಿ, ಏನು ತಪ್ಪೇನಿಲ್ಲ. ಮತ್ತೆ ಕೃತಜ್ಞರಾಗಿ ಅಲ್ವಾ. ನಮಗೆ ಸತ್ಯಯುಗದಿಂದ ಹಿಡಿದು ಇಲ್ಲಿವರೆಗೂ ನಮಗೆ ಎಲ್ಲ ಎಷ್ಟು ಸಹಯೋಗ ಕೊಡ್ತಿದೆ. ಅವು ಎಷ್ಟು ಸಹಯೋಗ ಕೊಡ್ತಿದ್ರು ನಾವು ಅವುಗಳನ್ನ ತಮೋಪ್ರಧಾನವಾಗಿಯೇ ಮಾಡ್ತಿದ್ದೀವಿ. ಅವು ನಮಗೆ ಕೊಡೋದನ್ನ ಮರ್ತಿಲ್ಲ, ನಾವು ಅವುಗಳಿಗೆ ಕೊಡ್ತಾ ಇಲ್ಲ, ಅವುಗಳಿಂದ ತಗೊಂಡು ಅವುಗಳಿಗೆ ದ್ರೋಹ ಬಗೆತಿದ್ದೀವಿ ಅಲ್ವಾ. ಅಂದ್ರೆ ಅವುಗಳನ್ನ ತಮೋಪ್ರಧಾನ ಮಾಡ್ತಿದ್ದೀವಿ. ಕೃತಜ್ಞರಾಗಿರ್ಬೇಕು, ಥ್ಯಾಂಕ್ಸ್ ಅನ್ನ ಹೇಳಬೇಕು, ಪ್ರತಿಯೊಂದು ತತ್ವವನ್ನು ಗೌರವಿಸ್ಬೇಕು. ಅದು ಯಾವ ರೀತಿ ನಡೀತಿದೆ, ಮಳೆ ಜಾಸ್ತಿ ಬರುತ್ತಾ, ಅದನ್ನು ಗೌರವಿಸ್ಬೇಕು, ಸ್ವೀಕಾರ ಮಾಡಬೇಕು. ಕಡಿಮೆ ಬರುತ್ತಾ, ಅದನ್ನು ಗೌರವಿಸ್ಬೇಕು, ಸ್ವೀಕಾರ ಮಾಡಬೇಕು. ಆಯ್ತಾ. ನಾವು ಇಷ್ಟಪಟ್ಟಂತೆ ಇರಬೇಕು ಅಂದ್ರೆ ಅದು ಆಗೋದಿಲ್ಲ. ಅದು ಡ್ರಾಮಾದ ನಿಯಮನೂ ಸಹ ಅಲ್ಲ. ನಾವು ಇಷ್ಟಪಟ್ಟಂತೆ ನಾವು ಯಾವ ರೀತಿ ಸತೋಪ್ರಧಾನರಾಗಿರ್ಬೇಕು ಅಂದ್ರೆ ಸತೋಪ್ರಧಾನವಾದ ಪ್ರಪಂಚ ಮುಂದೆ ಸಿಗುತ್ತೆ, ಅದಕ್ಕೆ ನಾವು ಇಲ್ಲೇನೆ ರೆಡಿ ಆಗ್ಬೇಕಾಗತ್ತೆ. ಆ ಒಂದು ರೀತಿ ಇಲ್ಲೂ ನಮಗೆ ಸಹಯೋಗ ಕೊಡುತ್ತೆ ಪ್ರಕೃತಿ, ಮುಂದೆನೂ ಸಹ ನಮಗೆ ಸಹಯೋಗ ಕೊಡುತ್ತೆ. ಮತ್ತೆ ನಾವು ಏನು ಕೊಡದೆ ಇರೋದೇ ಅರ್ಧಕಲ್ಪ ಸಾಲ ಒಂದು ಜಾಸ್ತಿ ಇದೆ, ಆ ಸಾಲನ ಇಟ್ಕೊಬಿಟ್ಟು ಕೊಡು ಅಂದ್ರೆ ಎಲ್ಲಿ ಕೊಡುತ್ತೆ ಅದು ಸಹಯೋಗ? ಕೊಡೋದಿಲ್ಲ. ಆ ಸಾಲವನ್ನ ತೀರಿಸ್ಬೇಕು ಅಂದ್ರೆ ನೀವು ಅವುಗಳಿಗೆ ಶಾಂತಿ, ಪ್ರೀತಿ, ಇವೆಲ್ಲದರ ಒಂದು ವೈಬ್ರೇಷನ್ ಅನ್ನ ಕಳಿಸ್ಬೇಕಾಗತ್ತೆ. ಕಳಿಸೋದು ಯಾವಾಗ? ನಿಮ್ಮ ಸ್ವಯಂನ ಸ್ಮೃತಿ, ಪರಮಾತ್ಮನ ಸ್ಮೃತಿಯಲ್ಲಿ ಯಾವಾಗ ಇರ್ತೀರ ಆವಾಗ ತಾನಾಗೆ ಅದು ಹೋಗ್ತಿರುತ್ತೆ, ಅದು ಸ್ವೀಕಾರ ಮಾಡುತ್ತೆ. ಕೃತಜ್ಞರಾಗಿರಿ, ಜೊತೆಗೆ ಕ್ಷಮೆಯನ್ನು ಕೇಳಿ, ತಪ್ಪೇನಿಲ್ಲ ಆಯ್ತಾ. ಸ್ವಯಂನ ಸ್ಮೃತಿಯಲ್ಲಿರ್ತಾ ಪ್ರತಿಯೊಂದು ತತ್ವಕ್ಕೂ ಧನ್ಯಭಾವ, ಖುಷಿ, ಅವು ಏನು ಕೊಡ್ತಿದ್ದಾವೆ ನಮಗೆ ಅಲ್ವಾ. ಗಾಳಿ ನೋಡಿ, ಸರಿಯಾದ ಒಂದು ಗಾಳಿ ಇಲ್ಲ ಅಂತಂದ್ರೆ ಇಷ್ಟು ಕಷ್ಟಪಡ್ಬೇಕಾಗತ್ತೆ, ಉಸಿರಾಡಕ್ಕಾಗತ್ತಾ? ಎಲ್ಲದೂ ಸಹ ನಮಗೆ ಪ್ರಕೃತಿ ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ. ಎಲ್ಲ ಫ್ರೀಯಾಗಿ ಮಕ್ಕಳಿಗೆ ಕೊಡ್ತಾ ಇದೆ ಅಲ್ವಾ. ಇಡೀ ಕಲ್ಪ ಕೊಟ್ಟಿದೆ ಅಲ್ವಾ ಫ್ರೀಯಾಗಿ ಎಲ್ಲವನ್ನೂ ಸಹ. ನಾವು ಅದಕ್ಕೇನು ಕೊಟ್ಟಿಲ್ಲ, ಅರ್ಧ ಕಲ್ಪದಿಂದ ತಮೋಪ್ರಧಾನ ಮಾಡ್ಬಿಟ್ಟಿದ್ವಿ. ಎಲ್ಲ ತಗೊಳ್ಳೋದು ಮತ್ತೆ ಅದಕ್ಕೆ ಇನ್ನು ನಾವು ಕೆಟ್ಟದನ್ನ ಮಾಡೋದು, ಇದೇ ಮಾಡಿದೀವಿ. ಈಗ ಅದನ್ನ ನಾವು ನಿಲ್ಲಿಸ್ಬೇಕಾಗತ್ತೆ. ನಾವು ಎಷ್ಟು ಅಶರೀರಿ ಆಗಿರ್ತೀವಿ, ಬಿಂದು ಆಗಿರ್ತೀವಿ, ಬಿಂದು ತಂದೆಯ ಜೊತೆ ಸರ್ವ ಸಂಬಂಧವನ್ನ ಜೋಡಿಸಿರ್ತೀವಿ, ಎಷ್ಟು ಸರ್ವಸ್ವವನ್ನಾಗಿ ಎಷ್ಟು ಸಮರ್ಪಣೆ ಮಾಡ್ತೀವಿ ಪರಮಾತ್ಮನಿಗೆ, ಭಗವಂತನಿಗೆ, ಎಷ್ಟು ನಾವು ಅವನಿಗೆ ಎಷ್ಟು ಪರ್ಸೆಂಟೇಜ್ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಅನ್ನೋದ್ರ ಮೇಲೆ ಇಡೀ ಪ್ರಪಂಚ, ಇಡೀ ಪ್ರಕೃತಿನೂ ಸಹ ನಮಗೆ ಸಹಯೋಗಿ ಆಗುತ್ತೆ. ಅಂತಿಮದಲ್ಲಿ ಅಷ್ಟೇ, ಈಗಲೂ ಅಷ್ಟೇ ನಮಗೆ ಸಹಯೋಗ ಕೊಡುತ್ತೆ ಹೊರತು ನಮಗೆ ತೊಂದರೆ ಕೊಡೋದಿಲ್ಲ. ಪ್ರಕೃತಿ ನಮಗೆ ತೊಂದರೆ ಕೊಡೋದಿಲ್ಲ. ಇತರರ ತರ ಭೂಕಂಪದಲ್ಲಿ ಸಿಕ್ಕಾಕೊಂಡು, ಮಳೆಗಳಲ್ಲಿ ಸಿಕ್ಕಾಕೊಂಡು, ಬೆಂಕಿಗೆ ಆಹುತಿಯಾಗಿ ಆ ಥರದ್ದೆಲ್ಲ ಯಾವುದೇ ಥರದ್ದು ಆ ಸಾವು ನೋವುಗಳನ್ನು ನಮಗೆ ಬರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ. ಎಲ್ಲದಕ್ಕೂ ನಾವು ಡ್ರಾಮಾದಲ್ಲಿ ಏನ್ ನಡಿಬೇಕೋ ಅದು ನಡೀತಿದೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ನಡೆಯೋದೇ ಡ್ರಾಮಾ ಜ್ಞಾನಿಗಳು. ಡ್ರಾಮಾ ಜ್ಞಾನ ಗೊತ್ತಿದೆ ಅಂದ್ರೆ ಏನೇ ನಡೆದ್ರು ಇದು ಸರಿ ಇಲ್ಲ ಅಂತ ನಾವು ಹೇಳೋದಿಲ್ಲ. ಇದು ತಪ್ಪು, ಹಿಂಗಾಗ್ಬಾರ್ದಾಗಿತ್ತು, ಹಿಂಗಾಗ್ಬೇಕು, ಆಗೋದಿಲ್ಲ. ಅದು ಹೇಗಾಗ್ಬೇಕೋ ಹಾಗೆ ಆಗ್ಬೇಕು, ಅದೇ ನಿಯಮ ಇರುವಂತದ್ದು. ನಾವು ಅದನ್ನ ಒಪ್ಪಿಕೊಂಡು ಅದರಂತೆ ನಾವು ನಡ್ಕೊಂಡು ಹೋಗ್ಬೇಕಾಗಿದೆ. ಸಮಯಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ಲೇಬೇಕಾಗಿದೆ. ಇದೇ ನಿಯಮ, ಇದೇ ಡ್ರಾಮಾ ಆಗಿದೆ. ನಾವು ಹಿಂಗಿರ್ಬೇಕು, ಹಿಂಗಿರ್ಬಾರ್ದು ಅಂತ ನಾವು ತಿರಸ್ಕಾರ ಮಾಡಿದ್ವಿ ಅಂದ್ರೆ ನಮ್ಮಿಂದ ಇನ್ನೂ ಪಾಪ ಜಾಸ್ತಿ ಆಗತ್ತೆ ಅಲ್ವಾ. ಇಲ್ಲೇನು ಮೇನು ಸ್ವರಾಜ್ಯಾಧಿಕಾರಿ ಆಗ್ಬೇಕು. ಸ್ವರಾಜ್ಯಾಧಿಕಾರಿ ಆಗ್ಬೇಕಂದ್ರೆ ಯಾವಾಗ ನನ್ನ ಆ ಶರೀರದ ಒಂದು ಕರ್ಮೇಂದ್ರಿಯಗಳಿರ್ಬೋದು, ಮನಬುದ್ಧಿ ಸಂಸ್ಕಾರ ಇರ್ಬೋದು, ಏನೇ ಆಗ್ಲಿ ನನ್ನ ಮಾತು ಕೇಳಬೇಕು. ಆತ್ಮ ನಾನು ರಾಜನಾಗಿ ನನ್ನ ಮಾತು ಕೇಳಬೇಕು ಅಂದ್ರೆ ಆತ್ಮದ ತಂದೆಯಾದ, ಆತ್ಮದ ಸರ್ವಶಕ್ತಿವಂತನಾದಂಥ ತಂದೆಯ ಒಂದು ಸ್ಮೃತಿ, ಅವರ ಒಂದು ನೆನಪು, ಸರ್ವಸ್ವನೂ ಅವರೇ ಆಗಿರ್ಬೇಕು. ನನಗೆ ಅವ್ರು ಬಿಟ್ರೆ ಬೇರೆ ಯಾರೂ ಇಲ್ಲ. ಇದು ನೆನಪಿಟ್ಕೊಬಿಡಿ. ಇದಿತ್ತು ಅಂತಂದ್ರೆ
ಆಟೋಮೆಟಿಕ್ಕಾಗಿ ನಾವು ಸ್ವರಾಜ್ಯಾಧಿಕಾರಿಗಳು ಆಗ್ತೀವಿ, ಮತ್ತು ಭವಿಷ್ಯದಲ್ಲಿ ವಿಶ್ವರಾಜ್ಯಾಧಿಕಾರಿಗಳು ಆಗ್ತೀವಿ. ನಮಗೆಲ್ಲನೂ ಸಹಯೋಗ ಕೊಡೋದೇ ಇರುತ್ತೆ ಹೊರತು ಯಾವುದು ತೊಂದರೆ ಕೊಡುವಂತಹದ್ದು ಇರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಸ್ವರಾಜ್ಯಾಧಿಕಾರಿ ಆಗದ ಹೊರತು ವಿಶ್ವದ ರಾಜ್ಯಾಧಿಕಾರಿ ಆಗೋದಿಲ್ಲ. ವಿಶ್ವ ಅಂತಂದ್ರೆ ಏನು? ಪ್ರಕೃತಿ ಸಮೇತ, ತತ್ವಗಳ ಸಮೇತ ಎಲ್ಲಕ್ಕೂ ಸಹ ರಾಜ್ಯದ ಅದಕ್ಕೆ ಅಧಿಕಾರಿ ಆಗಬೇಕು ಅಂದರೆ ಪರಮಾತ್ಮನಿಗೆ ನಾವು ಇಲ್ಲಿ ಏನಾಗಬೇಕು? ಸುಪುತ್ರ ಮಗು ಆಗಬೇಕು. ಅವರೊಬ್ಬರನ್ನೇ ನಾವು ಅಧಿಕಾರಿಯಾಗಿ ನೋಡ್ತಾ, ಅವರೊಬ್ಬರನ್ನೇ ನಾವು ನೆನಪು ಮಾಡ್ತಾ ಹೋದ್ರೆ ಅವರಲ್ಲಿರುವಂಥ ಎಲ್ಲಾ ಪ್ರಾಪ್ತಿ ಖಜಾನೆ ಗುಣಶಕ್ತಿಗಳಿಗೂ ನಾವು ಅಧಿಕಾರಿಗಳಾಗ್ತೀವಿ. ಎಲ್ಲದು ಅವ್ರದ್ದೇನಿದೆ, ಅವ್ರದ್ದು ರಚನೆ ಏನಿದೆ ಆ ಎಲ್ಲದಕ್ಕೂ ನಾವು ಅಧಿಕಾರಿ ಆಗ್ಬಿಡ್ತೀವಿ, ಅವರ ಸಮಾನ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.